ನಮಸ್ತೆ ವೀಕ್ಷಕರೇ, ಗೃಹ ಶೋಭಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೈಶಾಲಿ. ಇವತ್ತು ನಾವು ಕಾರ್ ಶೀಟಲ್ಲಿರುವಂಥ ದಿ ಲಶ್ ಬ್ಯೂಟಿ ಶಾಪ್ ಹತ್ರ ಇದ್ದೇವೆ. ಸೊ ಯಾಕಿದ್ದೀವಿ ಅಂದರೆ, ಇಲ್ಲೊಬ್ಳು ಹೆಣ್ಣು ಬ್ಯೂಟಿ ಪಾರ್ಲರನ್ನು ನಡೆಸ್ತಾ ತನ್ನ ಜೀವನಕ್ಕೆ ಇದನ್ನೇ ಆಧಾರವನ್ನಾಗಿಸಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸೊ ಹಾಗಿರುವಾಗ ಬನ್ನಿ ವೀಕ್ಷಕರೇ, ಆ ಶಾಪ್ ಒಳಗೆ ಹೋಗುವ ಹಾಗೂ ಆ ಒಂದು ಹೆಣ್ಣಿನ ಒಂದು ಸಾಧನೆ ಏನಿದೆ, ಏನೆಲ್ಲ ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬಂದಿದ್ದಾರೆ, ಸೊ ಇವೆಲ್ಲವನ್ನು ಅವರ ಹತ್ರ ನಾವು ತಿಳ್ಕೊಳ್ಳೋಣ. ವೀಕ್ಷಕರೇ, ಇವತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಿರೀಕ್ಷಾ ಶೆಟ್ಟಿ ಅವರಿದ್ದಾರೆ. ಮ್ಯಾಮ್ ನಮಸ್ತೆ. ನಮಸ್ತೆ. ಸ್ವಾಗತ. ಹೇಗಿದ್ದೀರಿ? ಮೊದಲಾಗಿ ಚೆನ್ನಾಗಿದ್ದೀನಿ. ನೀವು? ನಾನು ಸೂಪರ್ ಆಗಿದ್ದೇನೆ. ಸೊ ಎಷ್ಟು ವರ್ಷ ಆಯಿತು ಮ್ಯಾಮ್ ಈ ಒಂದು ಬ್ಯೂಟಿ ಶಾಪನ್ನು ಓಪನ್ ಮಾಡಿ 2.5 years ಆಯಿತು. ಬಟ್ ಈ ಫೀಲ್ಡಿಗೆ ಬಂದು 3 to 4 years ತನಕ ಆಗ್ತಾ ಬಂತು. ಯಾತಕ್ಕೋಸ್ಕರ ಇದೇ ಫೀಲ್ಡನ್ನು ತಾವು ಆಯ್ಕೆ ಮಾಡ್ಕೊಂಡ್ರಿ? ಅಂದರೆ ನನಗೆ ಸಣ್ಣದಿಂದನೂ, ಇವಾಗ ಕಾಲೇಜ್ ಟೈಮಿಂದನೂ ನನಗೆ ಮೇಕಪ್ಪಲ್ಲಿ ಏನೋ ಒಂಥರ, ಅವಾಗ ಅಷ್ಟು ನಾಲೆಜ್ ಇರಲಿಲ್ಲ. ಆದರೆ ಆ ಟೈಮಲ್ಲೆಲ್ಲ ಡಾಸ್ಲರ್ ಎಲ್ಲ ಬರ್ತಾ ಇತ್ತು. ಸೊ ಆ ಟೈಮಿಂದನೂ ಅದನ್ನು ತಗೊಂಡು ಹೋಗಿ ಹಚ್ಚೋದು, ಈ ಥರ ಮೇಕಪ್ ಬಗ್ಗೆ ಒಂಥರ ಹುಚ್ಚು ಚಿಕ್ಕ ವಯಸ್ಸಿಂದಾನೆ. ಹಾಗಾಗಿ ನನಗೆ ಕಲಿಬೇಕು, ಇದನ್ನು ಮಾಡಬೇಕು ಅನ್ನೋ ಆಸೆ ಇತ್ತು. ಬಟ್ ಆ ಟೈಮಲ್ಲಿ ಆಗಿರಲಿಲ್ಲ. ನಂತರ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ಈ ಹಂತಕ್ಕೆ ಬಂದಿದ್ದೇನೆ. ತಮ್ಮ ಹುಟ್ಟೆಲ್ಲ ಆಯಿತು, ತಮ್ಮ ಪೇರೆಂಟ್ಸ್ ಬಗ್ಗೆ ಹೇಳೋದಾದರೆ? ಮೂಡ್ಬಿದ್ರೆ ನಂದು ಊರು. ಸೊ ಅಮ್ಮ, ಅಕ್ಕ, ನಾನು 3 ಜನ. ಸೊ ಅಮ್ಮನೇ ನಮ್ಮನ್ನು ನೋಡ್ಕೊಂಡಿದ್ದು ಸಣ್ಣದಿಂದನೂ. ಅವರೇ ಕೆಲಸ ಮಾಡಿ ನಮ್ಮನ್ನು ಕಾಲೇಜ್ ಡಿಗ್ರಿ ತನಕನೂ ಅವರೇ ಓದಿಸಿದ್ದೆಲ್ಲನೂ. ಆದ ನಂತರ ನಾನು ಈ ಅಂದರೆ ಇದಕ್ಕಿಂತ ಮುಂಚೆ ಸ್ವಲ್ಪ ಟೈಮ್ ಕೆಲಸ ಮಾಡಿದೆ. ಈ ಫೀಲ್ಡ್ನ ಕಲಿಬೇಕು ಅಂದರೆ ದುಡ್ಡು ಬೇಕು, ಅದು ಕೂಡ ಸ್ವಲ್ಪ ದುಡ್ಡಲ್ಲ. ಗೊತ್ತಿರ್ಬೋದು ನಿಮಗೆ, ಮೇಕಪ್ನ ಕಲಿಬೇಕು ಅಂದರೆ ಎಷ್ಟು ಬೇಕಾಗ್ತದೆ ಅಂತ. ಸೊ ಅದನ್ನು ದುಡ್ಡು ಮಾಡಬೇಕು ಅಂದರೆ ನಾನೇ ದುಡ್ಡು ಮಾಡಬೇಕಾಗಿತ್ತು. ಅಂದರೆ ಪೇರೆಂಟ್ಸ್ ಹತ್ರ ಅಷ್ಟು ಇರಲ್ಲ ಕೊಡೋದಕ್ಕೆ. ಹಾಗಾಗಿ ನಾನೇ ಸ್ವಲ್ಪ ಟೈಮ್ ಕೆಲಸಕ್ಕೆ ಸೇರ್ಕೊಂಡಾದ ನಂತರ ನಾನು ಅದನ್ನು ಅಮೌಂಟ್ ಎಲ್ಲ ಒಟ್ಟು ಮಾಡಿ ಸ್ವಲ್ಪ ಲೋನ್ ಎಲ್ಲ ತೆಗೆದು, ಆಮೇಲೆ ನನ್ನ ಫ್ರೆಂಡ್ ಎಲ್ಲ ಸಪೋರ್ಟ್ ಮಾಡಿದರು. ಸೊ ಹಾಗಾಗಿ ಹೋಗಿ ಕಲ್ತ್ಕೊಂಡು ಬಂದೆ. ಬಟ್ ಗೊತ್ತಿರಲಿಲ್ಲ ಇಷ್ಟು ಬೇಗ ಜನಗಳಿಗೆ ರೀಚ್ ಆಗ್ತೇನೆ ಅಂತ ಗೊತ್ತಿರಲಿಲ್ಲ. ಸೊ ಜನ ಬೇಗ ಇಷ್ಟಪಟ್ಟರು, ಬೇಗ ರೀಚ್ ಮಾಡಿದರು. ಅಂದರೆ ಶಾಪ್ ಹಾಕಿ 2 ವರ್ಷಕ್ಕೆ 1000-2000 ಅಷ್ಟೇ ಫಾಲೋವರ್ಸ್ ಇದ್ದದ್ದು ನನಗೆ ಸ್ಟಾರ್ಟಿಂಗ್. ನಾನು ಅಂದ್ಕೊಂಡೇ ಇರಲಿಲ್ಲ 2.5 yearsಲ್ಲಿ ನನ್ನನ್ನು ಇಷ್ಟು ಜನ ಇಷ್ಟಪಡ್ತಾರೆ. ಅಂದರೆ ಎಲ್ಲಿ ಹೋದ್ರೂ ಗುರ್ತು ಹಿಡಿತಾರೆ, ನೀವು ನಿರೀಕ್ಷಾ ಅವರಲ್ವಾ ಅಂತ. ಸೊ ಖುಷಿ ಆಗ್ತದೆ. ಇದು ಒಂದು ನಂದು ಸ್ಟಾರ್ಟ್ ಅಂತ ಹೇಳ್ಬೋದು ಇವಾಗ. ತಾವು ಚಿಕ್ಕ ವಯಸ್ಸಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ಫೀಲ್ಡ್ಗೆ ಬರಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ರಿ? ಸಣ್ಣದಿಂದನೂ ಇದೇ ಇತ್ತು. ಅಂದರೆ ಸುಮ್ಮನೆ ತಮಾಷೆಗೆಲ್ಲ ಹೇಳ್ತಾ ಇದ್ದೆ ಡಾಕ್ಟರ್ ಆಗಬೇಕು ಅಂತ ಎಲ್ಲ. ಬಟ್ ನಿಜವಾಗ್ಲೂ ಆಸೆ ಇದ್ದದ್ದು ಮೇಕಪ್ನೇ ಮಾಡಬೇಕು, ಅದನ್ನೇ ಕಲಿಬೇಕು, ಅದರಲ್ಲೇ ಮುಂದೆ ಹೋಗಬೇಕು ಅಂತಲೇ ಆಸೆ ಇದ್ದದ್ದು. ಈ ಥರ ಚಿಕ್ಕ ವಯಸ್ಸಲ್ಲೆಲ್ಲ ಈ ಥರ ಡ್ಯಾನ್ಸ್ಗೆಲ್ಲ ಮೇಕಪ್ ಎಲ್ಲ ಮಾಡುವಂಥದ್ದು ಅದೆಲ್ಲ ಮಾಡ್ತಾ ಇದ್ರ ತಾವು? ಆ ಥರ ಏನು ಮಾಡ್ತಾ ಇರಲಿಲ್ಲ ನಾನು. ಅಂದರೆ ಫ್ಯಾಮಿಲಿ ಅವರಿಗೆಲ್ಲ, ಅಂದರೆ ಇವಾಗ ನಂದು ಅಕ್ಕನಿಗೆಲ್ಲ ಸುಮ್ಮನೆ ಮೇಕಪ್ ಮಾಡೋದು, ಕರೆದು ಅವಳನ್ನ ಮೇಕಪ್ ಮಾಡೋದು, ಆ ಥರ ಮಾಡ್ತಾಯಿದ್ದೆ. ಬೇರೆಯವರಿಗೆ ಅಂತ ಆ ಟೈಮಲ್ಲೆಲ್ಲ ಮಾಡ್ತಾ ಇರಲಿಲ್ಲ. ಅವಾಗ ಭಯ, ಎಲ್ಲಿ ಏನು ಮಾಡಿ ಏನೇನೋ ಆದರೆ ಅಂತ ಭಯ ಇರ್ತಿತ್ತು. ಹಾಗೆ ನನ್ನ ಅಕ್ಕನಿಗೆ, ಅಮ್ಮನಿಗೆಲ್ಲ ಸುಮ್ಮನೆ ಹಾಗೆ ಮಾಡ್ತಾ ಇದ್ದೆ. ಸೊ ಅದೇ ನೆಕ್ಸ್ಟ್ ಇದನ್ನೇ ಮಾಡುವ ಅಂತ ಒಂದು ಹಠ ಬಂತು. ಇದನ್ನೇ ಮಾಡುವ, ಇದನ್ನೇ ಕಲಿಯುವ. ಇಷ್ಟ ಇದ್ದದನ್ನು ಕಲಿಯೋದು ಬೇರೆ, ಇನ್ನು ಇದನ್ನೇ ನೀವು ಮಾಡಬೇಕು ಅಂತ ಪೇರೆಂಟ್ಸ್ ಒತ್ತಾಯ ಮಾಡೋದು ಬೇರೆ ಅಲ್ವಾ. ಸೊ ನನಗೆ ಇದೇ ಕಲಿಬೇಕು ಅಂತ ಇತ್ತು. ಸೊ ಅವ್ರನ್ನ ಒಪ್ಪಿಸಿ ನಾನು ಇದನ್ನು ಮಾಡಿರೋದು. ಅವರಿಗೆ ತುಂಬ ಆಸೆ ಇತ್ತು ಬೇರೆ ಏನಾದರೂ ಮಾಡಬೇಕು ಇವಳು ಅಂತ, ಎಜುಕೇಷನ್ ಎಲ್ಲ ಮಾಡಿ ಬೇರೆ ಏನಾದರೂ ಮಾಡಬೇಕು ಅಂತ. ಆದರೆ ನನಗಿಷ್ಟ ಇದ್ದದ್ದು ಈ ಫೀಲ್ಡ್. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಬೇಡ ಅಂತೆಲ್ಲ ಹೇಳ್ತಾ ಇದ್ರು, ಇದು ಬೇಕಾ, ಇದು ಬೇಡ, ಬೇರೆ ಏನಾದರೂ ಮಾಡು ಅಂತೆಲ್ಲ ಹೇಳ್ತಾ ಇದ್ರು. ನಾನು ಹೇಳ್ತಾ ಇದ್ದೆ, ಇಲ್ಲ, ನನಗೆ ಮೇಕಪ್ಪೇ ಕಲಿಬೇಕು, ನಾನಿದೆ. ಮತ್ತೆ ಸಪೋರ್ಟ್ ಮಾಡ್ತಾ ಬಂದರು. ಇವತ್ತಿನ ತನಕನೂ ನನ್ನ ಪೇರೆಂಟ್ಸ್ ಆಗಿರ್ಬೋದು ಅಥವಾ ನನ್ನ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ಇವತ್ತಿನ ತನಕನೂ ಸಪೋರ್ಟಿವ್ ಆಗಿದ್ದಾರೆ. ಕಾಲೇಜಲ್ಲಿ ಆದಮೇಲೆ ತಕ್ಷಣ ತಾವು ಕೆಲಸಕ್ಕೆ ಹೋಗಿ ಕೋರ್ಸಿಗೆ ಜಾಯ್ನ್ ಆದದ್ದು. ಎಲ್ಲಿ ಮ್ಯಾಮ್ ತಾವು ಕಲ್ತಿರುವಂಥದ್ದು? ನಾನು ಧವಳ ಕಾಲೇಜಲ್ಲಿ ಡಿಗ್ರಿ ಎಲ್ಲ ಅಲ್ಲೇ ಮಾಡಿರೋದು, ನಾನು ಧವಳದಲ್ಲಿ. ಆಮೇಲೆ PU ಎಲ್ಲ ಮಹಾವೀರ ಕಾಲೇಜಲ್ಲಿ ಮಾಡಿರೋದು. ಕೋರ್ಸ್ ಎಲ್ಲಿ ಮಾಡಿದ್ರಿ ತಾವು? ಬ್ಯಾಂಗ್ಳೂರಲ್ಲಿ ಮಾಡಿದ್ದು. ಸೊ ಇದೀಗ ತಾವು ಕಲಿತಾ ಇದ್ರಿ ಮೊದಲು, ಇದೀಗ ನೀವು ಇನ್ನೊಬ್ಬರಿಗೆ ಕಲಿಸ್ತಾ ಇದ್ರಿ. ಸೊ ಏನು ಡಿಫ್ರೆಂಟ್ ಅನಿಸುತ್ತೆ ನಿಮಗೆ? ಫಸ್ಟಿಗೆ ಹೋದಾಗ ಅನಿಸ್ತಿತ್ತು, ಇವಾಗ ನಾವು ಅಷ್ಟು ಇನ್ವೆಸ್ಟ್ ಮಾಡಿ ಕಲಿತಿರುವಾಗ ನನಗೆ ಅನಿಸ್ತಾ ಇತ್ತು, ಇಷ್ಟು ಇನ್ವೆಸ್ಟ್ ಮಾಡಿ ಇಷ್ಟೇನಾ ಅಂತ ಅನಿಸಿದ್ದು ಉಂಟು ನನಗೆ. ನಾನು ಅದು ಪ್ರತಿ ಒಂದು ಸರ್ತಿನ ಸ್ಟೂಡೆಂಟ್ಸಿಗೆ ಹೇಳ್ತೇನೆ. ಸ್ಟಾರ್ಟಿಂಗ್ ನಮಗೆ ಅನಿಸುತ್ತೆ ಅಂದರೆ ಇಷ್ಟು ಇನ್ವೆಸ್ಟ್ ಮಾಡಿ ಕಲಿವ ಅಂತ. ಅಲ್ಲಿ ಹೋದ ನಂತರ ನಮಗೆ ಕಲ್ತೆಲ್ಲ ಆದ ನಂತರ ಸೊ ಇಷ್ಟಕ್ಕಿಷ್ಟು ಕೊಟ್ಟುವ ಅಂತ ಅನಿಸುತ್ತೆ.
ಅದು ಯಾರಿಗಾದ್ರೂ ಅನ್ಸುತ್ತೆ. ನಾನು ಇವ್ರಿಗೂ ಹೇಳ್ತಾ ಇರ್ತೇನೆ, ಇವಾಗ ನೀವು ಇಷ್ಟು ಇನ್ವೆಸ್ಟ್ ಮಾಡಿ ಬಂದಿರ್ತೀರ ನನ್ನ ಹತ್ರ, ಸ್ಟಾರ್ಟಿಂಗ್ ನಿಮಗೆ ಅನ್ಸುತ್ತೆ ವರ್ತ್, ಒಳ್ಳೇದಾಯ್ತು ಅಂತ ಅನ್ಸುತ್ತಾ ಹೋಗುತ್ತೆ. ಲಾಸ್ಟಿಗೆ ಎಲ್ಲೋ ನಿಮಗೆ ಅನ್ಸ್ಬೋದು ಇಷ್ಟು ನಾವು ಇನ್ವೆಸ್ಟ್ ಮಾಡಿದ್ವಿ, ಇಷ್ಟಕ್ಕೆ ಬೇಕಿತ್ತಂತನೂ ಅನ್ಸ್ಬೋದು. ಆದರೆ ಯಾವತ್ತೂ ನಿಮಗೆ ಇದು ಕೈ ಬಿಡಲ್ಲ ಅಲ್ವಾ. ಇವಾಗ ಒಂದ್ಸತಿ ಯಾವುದಕ್ಕೆ ಆದ್ರೂ ಎಕ್ಸಾಂಪಲ್, ಇವಾಗ ಬ್ರೈಡಲಿಗೆ ಕರೀತಾರೆ ನಮ್ಮನ್ನ, ಕರೆಕ್ಟಾ? ನಾವು ಮೇಕಪ್ ಮಾಡ್ತೇವೆ ಅವರಿಗೆ, ಅವ್ರು ಒಂದ್ಸತಿ ವಾಶ್ ಆದ ನಂತರ ಸೊ ಇದಕ್ಕೆ ಇಷ್ಟು ಕೊಟ್ಟುವ ಅಂತಾನು ಅನ್ಸೋರು ಇದ್ದಾರೆ, ಅನ್ಸೋಂಥ ಕಸ್ಟಮರು ಇರ್ತಾರೆ. ಅಂದರೆ ಇವಾಗ 15,000 20,000 ನಾವು ಹೇಳಿದ್ವಿ ಅಂದಾಗ ಅವರಿಗೆ ಸ್ಟಾರ್ಟಿಂಗ್ ಅದು ಮಾಡಿ ಚಂದ ಕಾಣೋ ತನಕ ವರ್ತ್ ಅಂತ ಅನ್ಸುತ್ತೆ. ಅದನ್ನು ಒಂದ್ಸತಿ ತೆಗೆದ ನಂತರ ಇಷ್ಟಕ್ಕೆ ನಾವು ಇಷ್ಟು ಕೊಟ್ಟುವ, ಬೇಡ ಇತ್ತೇನೋ ಅಂತೆಲ್ಲ ಅನ್ಸೋದಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದೇ ಥರ ನಾನು ಹೇಳ್ತೇನೆ, ಕಲ್ತಾದ ನಂತರ ನಿಮ್ಗೆ ಅನ್ಸ್ಬೋದು, ಅಥವಾ ಕೆಲವೊಂದು ಸ್ಟೂಡೆಂಟ್ಸಿಗೆ ಇಲ್ಲ ಇಷ್ಟಕ್ಕೆ ಒಳ್ಳೆ ಕಲ್ತ್ವಿ ಅಂತಲೂ ಅನ್ಸ್ಬೋದು. ಎರಡೂ ಥರನೂ ಇರ್ತಾರೆ. ಕೆಲವೊಂದು ಸ್ಟೂಡೆಂಟ್ಸ್ ಇಷ್ಟು ಕೊಟ್ಟುವ ಅಂತಲೂ ಇರ್ತಾರೆ, ಇನ್ನೊಂದು ಕೆಲವೊಬ್ಬರು ಇಷ್ಟು ಕೊಟ್ಟು ನಮಗೆ ವರ್ತ್ ಆಯಿತು ಅಂತಲೂ ಅನಿಸುತ್ತೆ. ಸೊ ನನಗೆ ಸ್ಟಾರ್ಟಿಂಗ್ ಹಾಗೆ ಅನ್ಸೋದಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಇಷ್ಟು ಅಂದರೆ ನಾನು 1.5 lakh ಇನ್ವೆಸ್ಟ್ ಮಾಡಿದೆ ಸ್ಟಾರ್ಟಿಂಗ್ಗೆ. ಸೊ ಹಾಗಾಗಿ ನನಗೆ ಅವಾಗ ಅನಿಸಿತ್ತು, ಇಷ್ಟು ಇನ್ವೆಸ್ಟ್ ಮಾಡಿದಲ್ಲ, ಇದನ್ನು ಇಷ್ಟೇ ಕಲಿಯೋದಕ್ಕಿತ್ತ ಅಂತ ನನಗೆ ಅನಿಸ್ತು. ಮತ್ತೆ ನನಗೆ ಗೊತ್ತಾಯಿತು, ಯಾವಾಗ ನಾನು ಒಂದು ಅಕಾಡೆಮಿನ ಹಾಕಿದೆ ನೋಡಿ, ಅವಾಗ ನನಗೆ ಅನಿಸ್ತು ಖಾಲಿ ನಾವು ಇವಾಗ ನಾನು ಇಷ್ಟು ಅರ್ನ್ ಮಾಡ್ತಾ ಇದ್ದೇನೆ ಅಂದರೆ ಅಲ್ಲಿ ನಾನು ಅಷ್ಟು ಇನ್ವೆಸ್ಟ್ ಮಾಡಿದ್ದಕ್ಕೆ ಮಾತ್ರ ನಾನು ಇವತ್ತು ಇಲ್ಲಿ ಇಷ್ಟು ಅರ್ನಿಂಗ್ಸ್ ಮಾಡ್ಲಿಕ್ಕೆ ಆಗಿರೋದು. ಅವತ್ತು ನಾನು ಅಷ್ಟು ಇನ್ವೆಸ್ಟ್ ಮಾಡದೆ ಇವತ್ತು ನಾನು ಇಲ್ಲಿ ಏನೂ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಥವಾ ಇವತ್ತು ಈ ಲೆವೆಲ್ಗೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಯಾವುದೇ ಒಂದು ಮಾಡಬೇಕು ಅಂದರೆ ನನ್ಗನ್ಸೋದು ಇನ್ವೆಸ್ಟ್ ಮಾಡಲೇಬೇಕು. ಇನ್ವೆಸ್ಟ್ ಮಾಡಿದರೆ ಮಾತ್ರ ಅಲ್ವಾ ರಿಟರ್ನ್ಸ್ ಬರೋದು. ಈಗ ಇನ್ವೆಸ್ಟ್ ಮಾಡದೆ ಸುಮ್ಮನೆ ನಮಗೆ ದುಡ್ಡು ಬರಬೇಕು ಅಂದರೆ ಯಾರು ಕೊಡ್ತಾರೆ? ಏನಾದ್ರು ಇವಾಗ ಇದು ಅಂದರೆ ನಿಮಗೆ ಬೇರೆ ಕಡೆ ಜಾಬಿಗೆ ಹೋಗ್ತೀರಾ ಅಥವಾ ಕೆಲಸಕ್ಕೆ ಹೋಗ್ತೀರಾ ಅಂದರೆ ಅವರು ಮಂತ್ಲಿ ಇಷ್ಟು ಸ್ಯಾಲ್ರಿ ಅಂತ ನಿಮಗೆ ಪೇ ಮಾಡ್ತಾರೆ. ಬಟ್ ಇದು ಹಾಗೆ ಅಲ್ಲ. ಇದು ನೀವು ಯಾವಾಗ ಹೋದ್ರೂ ಕೂಡ, ಅಂದರೆ ಯಾವುದೇ ಒಂದು ಫಂಕ್ಷನ್ಸ್ ಇದ್ರೂ ಕೂಡ, ಫಂಕ್ಷನ್ಸ್ ಆಗ್ತಾನೆ ಇರ್ತಾರೆ, ಎಷ್ಟು ಮೇಕಪ್ ಆರ್ಟಿಸ್ಟ್ ಬಂದರೂ ಕೂಡ ಅಷ್ಟೇ ಜನ ಕೂಡ ಇದ್ದಾರೆ. ಸೊ ಇದು ಕಮ್ಮಿ ಆಗಲ್ಲ ಫ್ಯಾಷನ್, ಇದು ಜಾಸ್ತಿನೇ ಆಗ್ತಾ ಹೋಗ್ತದೆ. ಅದಕ್ಕೆ ನಾನು ಹೇಳೋದು, ಇದನ್ನು ನಾವು ಲೈಫ್ ಟೈಮ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತದೆ ನಮ್ಮನ್ನು. ಇದು ಯಾವತ್ತೂ ಇದು ಕೈ ಬಿಡಲ್ಲ. ಬೇರೆದಾದರೆ ನಾವು ಹೇಳ್ಬೋದು ವೇಸ್ಟ್ ಆಯ್ತೇನೋ, ಹಾಗಾಯ್ತು ಏನೋ ಅಂತ. ಬಟ್ ಇದು ಹಾಗಲ್ಲ. ಇದು ನೀವು ಯಾವತ್ತಿದ್ರು, ಇವಾಗ ಎಕ್ಸಾಂಪಲ್ ಒಂದು ಆರ್ಡರ್ ಸಿಕ್ಕಿದ್ರು ಅದರಲ್ಲಿ ನಾವು ಎಷ್ಟೋ ಅರ್ನ್ ಮಾಡ್ತೀವಿ ಒಂದು ದಿನದಲ್ಲಿ, ಅದು 2-3 ಅವರ್ಸಲ್ಲಿ. ದಿನ ಪೂರ್ತಿ ಕೆಲಸ ಮಾಡಬೇಕು ಅಂತ ಇಲ್ಲ ಇದರಲ್ಲಿ ಹೇಗೆ ಅಂದರೆ, ಇವಾಗ ಕಲ್ತ್ರೆ ಕೋರ್ಸ್ ಮಾಡಿದ್ರು ಅಂದರೆ 2 hour ಅಥವಾ 3 hour, ಅದರಲ್ಲಿ ನೀವು ಎಷ್ಟೋ ಸಾವಿರ ದುಡಿತೀರ ಅಲ್ವಾ. ಸೊ ನಾನು ಅದೇ ಹೇಳೋದು, ಸುಮಾರು ಜನ ಕೆಲವರಿಗೆ ಇದು ವರ್ತ್ ಇಲ್ಲ ಅಂತೆಲ್ಲ ಅನಿಸುತ್ತೆ. ಸೊ ಸ್ಟೂಡೆಂಟ್ಸ್ ಕಲ್ತು ಹೋದವರು ಹೇಳ್ತಾರೆ ಕೆಲವೊಂದು ಸರ್ತಿ, ಯೂಸ್ ಆಯಿತು, ತುಂಬ ಯೂಸ್ ಆಯಿತು, ಸ್ಟಾರ್ಟಿಂಗ್ ನಮಗೆ ಗೊತ್ತಿರಲಿಲ್ಲ ಇಷ್ಟು ಯೂಸ್ ಆಗ್ತದೆ ಅಂತ, ಹೇಗೋ ಸುಮ್ಮನೆ ಬಂದ್ವಿ ಏನಾಗುತ್ತೆ ಅಂತ, ಬಟ್ ಇವತ್ತು ತುಂಬ ಅರ್ನ್ ಮಾಡ್ತಾಯಿದ್ದು ಅಂತ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಕಾಲ್ ಮಾಡಿನೂ ಹೇಳ್ತಾರೆ. ಇವಾಗ ನನಗೆ ಖುಷಿ ಆಗುತ್ತೆ. ನನ್ನ ಮ್ಯಾಮಿಗೆ ನಾನು ಇವತ್ತಿಗೂ ರೆಸ್ಪೆಕ್ಟ್ ಕೊಡ್ತೇನೆ. ನಾನು ಅಲ್ಲಿ ಎಷ್ಟು ಕಲ್ತಿದ್ದೇನೆ ಅನ್ನೋದಕ್ಕಲ್ಲ, ನಾನಿವತ್ತು ಇಲ್ಲಿ ಈ ಲೆವೆಲಿಗೆ ಬರೋದಕ್ಕೆ ಮೇನ್ ರೀಸನ್ನೇ ಅವರ ಎಜುಕೇಷನ್. ಅವ್ರು ಏನು ಕೊಟ್ಟಿದ್ದಾರೆ ನೋಡಿ, ಅದರಿಂದ ಇವತ್ತು ನಾನು ಬೇರೆ ಒಬ್ಬರಿಗೆ ಎಜುಕೇಷನ್ ಕೊಡೋದಕ್ಕಾಯ್ತು ಅಂತ ಖುಷಿ ಆಗ್ತದೆ. ನೀವು ಹೇಳಿದ್ರಿ ಇನ್ವೆಸ್ಟ್ ತುಂಬಾನೇ ಮಾಡಬೇಕು ಅಂತ, ಬಟ್ ಅದರಿಂದ ಲಾಭ ಸಿಗುತ್ತೋ ಇಲ್ವೋ ಅಂತ ಅದು ಸೆಕೆಂಡ್ರಿ. ಹೌದು. ಸೊ ತಾವು ಇನ್ವೆಸ್ಟ್ ಮಾಡುವಾಗ ತಾವು ಅನ್ಕೊಂಡಿದ್ರ ಈ ತರ ರೀಚ್ ಆಗುತ್ತೆ, ನಾನು ಒಂದು ಅಕಾಡೆಮಿಯನ್ನ ಮಾಡ್ತೀನಿ, ಇನ್ನೊಬ್ಬರಿಗೆ ಕಲಿಸ್ತೀನಿ ಅಂತ? ನಿಜವಾಗ್ಲೂ ನಂದು ಆ ಪ್ಲಾನೇ ಇರಲಿಲ್ಲ. ನಾನು ಇನ್ನೊಬ್ಬರಿಗೆ ಟೀಚ್ ಮಾಡಬೇಕು ಅನ್ನೋವಂಥ ನನ್ನದು ಪ್ಲಾನೇ ಇರಲಿಲ್ಲ. ನಂದು ಇಷ್ಟ ಇದ್ದಿದ್ದು ಒಂದಕ್ಕೆ ಕೆಲ್ಸಕ್ಕೆ ಹೋಗಬೇಕು. ಇದು ಇವಾಗ ನನಗೆ ಅದು ವರ್ಕೌಟ್ ಆಗಲಿಲ್ಲ ಅಂದರೆ ಕಲಿತು ಬಂದು ನಾನು ರಿಟರ್ನ್ ಕೆಲ್ಸಕ್ಕೆ ಹೋಗ್ತೇನೆ, ಏನು ನಾನು ಲೋನ್ ಸಾಲ ಮಾಡಿದ್ದೇನೆ ಅದನ್ನು ತೀರಿಸ್ತೀನಿ. ಅಥವಾ ಆರ್ಡರ್ ಸಿಗ್ತಾ ಉಂಟಾ ಅದರಲ್ಲಿ ವರ್ಕಿಗೆ ಹೋಗ್ತಾ ಆರ್ಡರ್ನ ಆ ಥರ ಮ್ಯಾನೇಜ್ ಮಾಡುವ ಅಂತ ಅಂದ್ಕೊಂಡದ್ದು ಸ್ಟಾರ್ಟಿಂಗ್ ಕಲಿತು ಬರುವಾಗ. ಯಾಕಂದರೆ ಅಷ್ಟು ಧೈರ್ಯನೂ ಇರಲ್ಲ ನಮಗೆ ಒಂದೇ ಸರ್ತಿ ಶಾಪೆಲ್ಲ ಹಾಕಲಿಕ್ಕೆ. ಏನೋ ಗೊತ್ತಿಲ್ಲ, ಕೆಲವೊಂದು ವಿಷಯದಲ್ಲಿ ಅಥವಾ ಕೆಲವೊಬ್ಬರು ನೆಗೆಟಿವ್ ಮಾತಾಡೋದ್ರಿಂದನೇ ಅನಿಸುತ್ತೆ ಇವಳಿಂದ ಏನೂ ಮಾಡೋದಕ್ಕಾಗಲ್ಲ, ಸುಮ್ಮನೆ ಆ ಥರ ಹೇಳೋದ್ರಿಂದನೇ ಅನಿಸುತ್ತೆ. ಸಡನ್ನ 1 ವರ್ಷ ಕಲಿತು 1 ವರ್ಷ ಆಗ್ತಾ ಬರುವಾಗನೇ ಸಡನ್ನ ನಾನು ಅಂದ್ಕೊಂಡೆ ಶಾಪ್ ಹಾಕೋಣ. ಯಾಕಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಕೇಳಿದರು, ನೀವು ಕ್ಲಾಸ್ ಕೊಡ್ತೀರಾ ಸ್ಟೂಡೆಂಟಿಗೆ ಅಂತ. ಅದಕ್ಕೆ ನಾನು ಇಲ್ಲ, ನನ್ನ ಹತ್ರ ಶಾಪ್ ಎಲ್ಲ ಇಲ್ಲ ಅಂತ. ಅವ್ರು ಹೇಳಿದರು, ಪರವಾಗಿಲ್ಲ ನೀವು ಮನೆಯಲ್ಲೇ ಹೇಳ್ಕೊಡಿ, ನಾವು ಮನೆಗೆ ಬರ್ತೀವಿ ಅಂದರು. ಆವಾಗ ನನಗಾಯಿತು, ಮನೆಗೆಲ್ಲ ಸರಿ ಹೋಗಲ್ಲ, ಅದು ಕರೆಕ್ಟಾಗಿ ಕೊಡೋದಕ್ಕಾಗಲ್ಲ, ಸುಮ್ಮನೆ ದುಡ್ಡು ಬರ್ತದೆ ಅಂತ ಮನೆಯಲ್ಲಿ ಹೇಳ್ಕೊಡೋದು ಸರಿ ಅಲ್ಲಲ್ಲ ಅಂತ ಅನಿಸಿ ನಾನೇನು ಮಾಡಿದೆ, ಸಡನ್ನ ಡಿಸೈಡ್ ಮಾಡಿದೆ, ಓಕೆ ಶಾಪ್ ಹಾಕೋಣ ಅಂತ. ಆ ಟೈಮಲ್ಲಿ ದುಡ್ಡಿಲ್ಲ, ಪೇರೆಂಟ್ಸ್ ಹತ್ರನೂ ದುಡ್ಡಿರಲ್ಲ. ಇವಾಗ ಒಂದು ಶಾಪಿಗೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಎಷ್ಟು ಇರ್ತದೆ ಅಂತ ಗೊತ್ತಿರ್ತದಲ್ವ. ಸೊ ಹಾಗಾಗಿ ಮನೆಯವ್ರ ಹತ್ರ ಹೇಳಿದಾಗ ಬೇಡ ಅಂತಲೇ ಹೇಳಿದರು, ಶಾಪ್ ಹಾಕೋದು ಬೇಡವೇ ಬೇಡ, ಇವಾಗ ನೀನು ಏನು ಮಾಡ್ತಿದ್ಯಾ ಅದನ್ನೇ ಮಾಡು, ಶಾಪ್ ಹಾಕಿ ರಿಸ್ಕ್ ತಗೋಬೇಡ, ಅದೆಲ್ಲ ಅಂದರೆ ಸುಮ್ಮನೆ ಈ ಥರ ಇದಲ್ಲ ಸುಮ್ಮನೆ ಬೇಡ ಅದೆಲ್ಲ ಅಂತ ಹೇಳಿದರು. ನಾನು ಇಷ್ಟೇ ಹೇಳಿದ್ದು, ನಾನು ಹಾಕ್ತೇನೆ, ನನಗೆ ಹಾಕಲೇಬೇಕು, ನನಗೆ ಗೊತ್ತಿದೆ ನನಗೆ ಸ್ಟೂಡೆಂಟ್ಸ್ ಬರ್ತಾರೆ ಅಥವಾ ನನಗೆ ಕಸ್ಟಮರ್ ಬರ್ತಾರೆ ಅಂತ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದಾಗ
ಸರಿ ಆಯಿತು, ಏನು ಮಾಡ್ತೀಯ ಮಾಡು, ನಿಂದು ಚಾಯ್ಸ್, ಲಾಸ್ ಆದ್ರೂ ಅದು ನೀನೇ ನೋಡ್ಕೋಬೇಕು, ಏನಾದ್ರೂ ಅದು ನೀನೇ ನೋಡ್ಕೋಬೇಕು ಅಂದರು. ಸರಿ ಆಯಿತು ಅಂತ ಲೋನಿಗೆಲ್ಲ ಟ್ರೈ ಮಾಡಿದೆ. ನಮಗೆ ಲೋನ್ ಎಲ್ಲ ಟ್ರೈ ಮಾಡಿದಾಗ ಎಲ್ಲ ಬ್ಯಾಂಕಲ್ಲೂ ಕೊಟ್ಟಿಲ್ಲ, ಯಾವ ಬ್ಯಾಂಕಲ್ಲೂ ಕೊಟ್ಟಿಲ್ಲ. ಅಂದರೆ ಸುಮಾರು ಕಡೆ ಹೋದ್ವಿ, ಇಲ್ಲ ಕೆಲವೊಂದು ಕಡೆ ಹೇಳಿದರು ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ಅಥವಾ ಜಾಗದ್ದು ಆ ಥರ ಎಲ್ಲ ಕೇಳಿದರು. ಬಟ್ ಅದೆಲ್ಲ ಯಾವುದು ಕೊಡೋದಕ್ಕಾಗಲ್ಲ. ಹಾಗಾಗಿ ಇಲ್ಲ ಅಂತಲೇ ಹೇಳಿದೆ. ಕೆಲವೊಂದು ಬ್ಯಾಂಕ್ ಅವರು ನೀವು ತುಂಬ ಲೈಟ್ ಎಲ್ಲ ಹಾಕ್ತೀರಾ ಅಂದಾಗ ನಾವು ಅಷ್ಟು ಕೊಡೋದಕ್ಕಾಗಲ್ಲ, ಒಂದು ಶಾಪ್ ಮಾಡುವಾಗ ಆ ಥರ ಎಲ್ಲ ಹೇಳಿ ಬೈದು ಕಳಿಸಿದವರು ಇದ್ದಾರೆ. ಬಟ್ ಏನೋ ಗೊತ್ತಿಲ್ಲ, ಇದೊಂದು ಬ್ಯಾಂಕಲ್ಲಿ ಟ್ರೈ ಮಾಡೋಣ ಲಾಸ್ಟ್ ಅಂತ ಹೇಳಿ ಒಂದು ಬ್ಯಾಂಕಲ್ಲಿ ಟ್ರೈ ಮಾಡಿದೆ. ಸೊ ಗೊತ್ತಿಲ್ಲ, ಹೋಗಿ ಕೂತ ತಕ್ಷಣನೇ ಅವ್ರು ಹೇಳಿದರು ನನಗೆ ಇಷ್ಟು ಫೈಲ್ ಎಲ್ಲ ತೋರಿಸಿ ಹೇಳಿದರು, ನನಗೆ ಇಷ್ಟು ಫೈಲ್ ಬರ್ತದೆ, ನನಗೆ ನಿಂಗೆ ಕೊಡಬೇಕು ಅಂತ ಏನಿಲ್ಲ, ಆದರೆ ನಿಂದು ಒಂದು ಕಾನ್ಫಿಡೆನ್ಸಿಗೆ ನಾನು ಓಕೆ ಹೇಳ್ತಾ ಇದ್ದೇನೆ, ಕೊಡ್ತಾ ಇದ್ದೇನೆ, ಸಿಬಿಲ್ ಎಲ್ಲ ಚೆಕ್ ಮಾಡುವ ನಿಂದು ಹೇಗಿದೆ ಅಂತೆಲ್ಲ ಕೇಳಿದರು. ಸಿಬಿಲ್ ಆ್ಯಕ್ಚುಲಿ ಇರ್ತಾ ಇರಲಿಲ್ಲ, ನಾನೊಂದು ಡಿಒ ತೆಗೆದಿದ್ದೆ ವರ್ಕಿಗೆ ಹೋಗುವಾಗ, ಅದರ EMI ನಾನು ಆನ್ ಟೈಮ್ ಪೇಮೆಂಟ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಇಲ್ಲಿ ಸಿಬಿಲ್ ಒಳ್ಳೆ ಇತ್ತು. ಸೊ ಅದು ನನಗೆ ಒಂದು ಪ್ಲಸ್ ಪಾಯಿಂಟ್ ಆಯಿತು. ಅವ್ರು ಹೇಳಿದ್ರು ನಿಮ್ಮದು ಸಿಬಿಲ್ ಎಲ್ಲ ಒಳ್ಳೆ ಇದೆ, ನಾನು ಲೋನ್ ಪಾಸ್ ಮಾಡ್ತೇನೆ, ನಿಮ್ಮದು ಡಾಕ್ಯುಮೆಂಟ್ಸ್ ಈ ಸರ್ಟಿಫಿಕೇಟ್ ಎಲ್ಲ ಸಬ್ಮಿಟ್ ಮಾಡಿ ಅಂತ ಹೇಳಿದರು. ಬೇಗ ಬೇಗ ಲೋನ್ ಪಾಸ್ ಮಾಡಿದ್ರು. ಹೇಗೋ ಗೊತ್ತಿಲ್ಲ, ಬೇಗ ಒಂದು 2 ಮಂತ್ಸ್ ಒಳಗಡೆ ಶಾಪ್ ಆಯಿತು, ಲೋನು ಇದೆಲ್ಲ ಆಯಿತು, ಶಾಪು ಆಯಿತು. ಫಸ್ಟಿಗೆ ಅಂದ್ಕೊಂಡೆ ಶಾಪ್ ಹಾಕಿದೆ, ಹಾಕಿದ ನಂತರ ಫಸ್ಟ್ ಒಂದು ಸ್ಟೂಡೆಂಟ್ ಇದ್ದಾಗ ಅಂದ್ಕೊಂಡೆ ಏನು ಒಂದೇ ಸ್ಟೂಡೆಂಟ್ ಇದ್ದಾರೆ, ಬರ್ತಾರಾ ಇಲ್ವಾ ಅಂತೆಲ್ಲ ಭಯ ಸ್ಟಾರ್ಟ್ ಆಯ್ತು. ಎಲ್ಲರೂ ಹೇಳಿರೋದು ನೆನಪಾಗ್ತಾ ಇತ್ತು, ಅದು ಸ್ವಲ್ಪ ದಿನ ಮತ್ತೆ ಮುಚ್ಚೋಗ್ತದೆ ಅಂತೆಲ್ಲ ಹೇಳಿರೋದು ಅನಿಸ್ತಿತ್ತು. ಮತ್ತು ಎಲ್ಲೋ ಒಂದು ಕಡೆ ನನಗೆ ಅನಿಸ್ತಾ ಇತ್ತು, ಸ್ಟಾರ್ಟಿಂಗ್ ಯಾವುದೇ ಬಿಸ್ನೆಸ್ ಆದರೂ ಒಮ್ಮೆಲೆ ಬರಬೇಕು ಅಂದರೆ ಬರಲ್ಲ ಅಲ್ಲ, ಪ್ರಯತ್ನ ಪಡಬೇಕು, ಮತ್ತೂ ಬರಲಿಲ್ಲ ಅಂದರೆ ಮತ್ತೆ ಬಿಟ್ಬಿಡೋಣ ಅಂತ ಅಂದ್ಕೊಂಡೆ. ಮತ್ತೆ ನೋಡಿದಾಗ ನೆಕ್ಸ್ಟ್ ಮಂತ್ 4 ಸ್ಟೂಡೆಂಟ್ಸ್ ಬಂದರು, ಮತ್ತೆ ಜಾಸ್ತಿ ಆದರು, ಮತ್ತೆ ಜಾಸ್ತಿನೇ ಆಗ್ತಾ ಹೋದರು, ಎಲ್ಲೂ ಕಮ್ಮಿ ಆಗಿಲ್ಲ. ಮತ್ತೆ ನನಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು, ಎಲ್ಲೋ ನಾನು ಕರೆಕ್ಟಾಗಿ ಎಜುಕೇಷನ್ ಕೊಡ್ತಾ ಇದ್ದೇನೆ, ಅದು ಜನರಿಗೆ ರೀಚ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಏನು ಸ್ಟೂಡೆಂಟಿಗೆ ಟೀಚ್ ಮಾಡ್ತಾ ಇದ್ದೇನೆ ಅದರದ್ದು ಒಂದೊಂದು ಕ್ಲಿಪ್ನ ನಾನು ಇನ್ಸ್ಟಾದಲ್ಲಿ ಹಾಕ್ತಾ ಬರುವಾಗ ಏನಾಯಿತು, ಅದು ಜನಗಳಿಗೆ ರೀಚ್ ಆಯಿತು. ರೀಚ್ ಆದಾಗ ಎನ್ಕ್ವೈರೀಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಅವ್ರಿಗೆ ಇಷ್ಟ ಆಯಿತು. ಇವಾಗ ಸುಮಾರು ಜನ ನನಗೆ ಹೇಳ್ತಾರೆ, ಅಂದರೆ ರಿಯಲ್ಲೇ ಇರ್ತೀರಾ ಅಥವಾ ನೀವು ಫೇಕಾಗಿ ವೀಡಿಯೋಗೆ ಹೋಗಿ ಸರ್ ಆ ಥರ ಮಾಡ್ತೀರಾ ಅಂತ ಕೇಳ್ತಾರೆ. ಬಟ್ ನಿಜವಾಗ್ಲೂ ನಾನು ಇಲ್ಲೇನು ಇರ್ತೀನಿ ನೋಡಿ, ಅದೇ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು. ಅಂದರೆ ಸಪ್ರೇಟ್ ವೀಡಿಯೋಗೆ ಹೋಗ್ಸರನ್ನಂತಲೇ ವೀಡಿಯೋ ಮಾಡಲ್ಲ, ಅದಕ್ಕೇನು ಇಲ್ಲಿ ಏನು ಇರ್ತೀನಿ ನಾನು ಅದನ್ನೇ ಅದರಲ್ಲೊಂದು ಕ್ಲಿಪ್ನ ಯಾವುದಾದ್ರೂ ತೆಗೆದು ಹಾಕ್ತೇನೆ. ಆ ಥರ ಮಾಡೋದ್ರಿಂದ ಜನಗಳಿಗೆ ರೀಚ್ ಆಗ್ತಾ ಬಂದೆ. ಸ್ಟೂಡೆಂಟ್ಸ್ ಬರ್ತಾ ಇವಾಗಲೂ ಬರ್ತಾನೆ ಇದ್ದಾರೆ. ಇವಾಗ ನೀವೇ ನೋಡಿದ್ರೆ ಸ್ಟೂಡೆಂಟ್ಸ್ ಇದ್ದಾರೆ ಅಂತ. ಸೊ ಹಾಗೆ ಎಜುಕೇಷನು ಹಾಗೇನೆ, ನನ್ನಿಂದ ಎಷ್ಟು ಎಫರ್ಟ್ ಹಾಕಿ ಕೊಡ್ಲಿಕ್ಕೆ ಆಗ್ತದೆ ನೋಡಿ, ಅಷ್ಟು ಎಫರ್ಟ್ ಹಾಕಿ ಕೊಡ್ತಾ ಇದ್ದೇನೆ. ಯಾವ ಒಂದು ಸ್ಟೂಡೆಂಟ್ಸಿಗೂ ಮೋಸ ಆಗಬಾರ್ದು, ಅಷ್ಟು ಇನ್ವೆಸ್ಟ್ ಮಾಡಿ ಬಂದಿರ್ತಾರೆ. ನಾನು ಝೀರೋಯಿಂದಾನೇ ಬಂದದ್ದು, ಅವರು ಝೀರೋಯಿಂದಾನೇ ಬಂದಿರ್ತಾರೆ. ಎಲ್ಲಾದರೂ ನಾನು ಬೇಕಾಬಿಟ್ಟು ಹೇಳಿಕೊಟ್ಟು ಅವರಿಂದ ಅವ್ರಿಗೆ ಲಾಸ್ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಪ್ರತಿದಿನಾನು ಅವ್ರು ಬರೋ ಟೈಮಿಗೆ ಬರ್ತೀನಿ, ಅವ್ರು ಹೋದ ನಂತರನೇ ಹೋಗ್ತೀನಿ. ಅವ್ರಿಗೆ ಎಷ್ಟು ಸರ್ತಿ ಬೇಕಾದರೂ ಹೇಳ್ಕೊಡ್ತೀನಿ. ಮತ್ತು ಕೇಳ್ತಾರೆ, ನಾನು ಕೇಳ್ತೀನಿ ಅವ್ರ ಹತ್ರ, ಏನಾದರೂ ಡೌಟ್ ಇದ್ದರೆ ಹೇಳಿ ಅಂತ ಪದೇ ಕೇಳಿ ಅವ್ರ ಹಿಂದೆನೇ ಇರ್ತೇನೆ, ಸಪೋರ್ಟ್ ಮಾಡ್ತಾ. ಸೊ ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಒಳ್ಳೆ ಇರ್ತಾರೆ. ಈಗ ನಾನು ಮಾತ್ರ ಒಳ್ಳೆ ಇದ್ರೆ ಸಾಕಾಗಲ್ಲ, ಸ್ಟೂಡೆಂಟ್ಸು ಅಷ್ಟೇ ಒಳ್ಳೆ ಇರಬೇಕು. ಸೊ ಅವರು ಅದೇ ಥರ ಇರ್ತಾರೆ. ಸೊ ಹಾಗಾಗಿ ಅನಿಸುತ್ತೆ ಸ್ಟೂಡೆಂಟ್ಸ್ ಎವ್ರಿ ಮಂತ್ ಬರ್ತಾನೆ ಇದ್ದಾರೆ, ಇವಾಗಲೂ ಬರ್ತಾನೆ ಇದ್ದಾರೆ. ಇವಾಗ ನೆಕ್ಸ್ಟ್ 24th ನಮ್ಮದು ಬ್ಯಾಚ್ ಸ್ಟಾರ್ಟ್, ಅದಕ್ಕೂ ಸೀಟ್ ಫುಲ್ ಆಗಿದೆ. ಸೊ ಖುಷಿ ಆಗುತ್ತೆ. ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ, ಅದೇ ಹೇಳಿದಲ್ಲ ಸ್ಟಾರ್ಟಿಂಗ್ಗೆ, ಇಷ್ಟು ಬೇಗ ಜನಗಳಿಗೆ ರೀಚ್ ಆಗ್ತೇನೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಏನೋ ಗೊತ್ತಿಲ್ಲ, ಸುಮಾರು ಜನ ಹೇಳೋರು ಇದ್ದಾರೆ ಲಕ್ಕಿಂದ ಬಂದಿದ್ದಾಳೆ ಅಂತ. ಬಟ್ ನಿಜ ಹೇಳಬೇಕಾ, ಲಕ್ಕಲ್ಲ, ನಾನು ಎಫರ್ಟ್ ಹಾಕಿದ್ದೀನಿ. ತುಂಬ ಸ್ಟ್ರಗಲ್ ಇದೆ. ಇವಾಗ ನೀವು ನೋಡ್ಬೋದು, ನಾನು ಸುಮ್ಮನೆ ಇಲ್ಲಿ ಬಂದು ವಿಡಿಯೋ ಮಾಡಿದ್ರೆ ಯಾರು ಇಷ್ಟಪಡ್ತಾರೆ, ಏನೋ ಒಂದು ಹೇಳಿದರೆ ಯಾರು ಇಷ್ಟಪಡ್ತಾರೆ ಅಲ್ವಾ. ಇವಾಗ ನಾನು ಸ್ಟೂಡೆಂಟಿಗೆ ನಿಜವಾಗ್ಲೂ ಚೆನ್ನಾಗಿ ಹೇಳ್ಕೊಟ್ಟಿದ್ದಕ್ಕೆ ನನಗೆ ಎವ್ರಿ ಮಂತ್ ಸ್ಟೂಡೆಂಟ್ಸ್ ಬರ್ತಾರೆ. ನಾನು ಚೆನ್ನಾಗಿ ಹೇಳ್ಕೊಟ್ಟಿಲ್ಲ ಅಂದರೆ ಅವ್ರು ಬರ್ತಾನೆ ಇರಲಿಲ್ಲ. ಇವಾಗ 2 ಇಯರ್ಸಲ್ಲಿ ನಂದು 15th ಬ್ಯಾಚ್ ಆಗ್ತಾ ಇದೆ. ನೀವು ಲೆಕ್ಕ ಹಾಕಿ, ಅದು ಈಸಿ ಇದೆಯಾ? ಇಲ್ಲ, ಎಫರ್ಟ್ ಇದ್ದಿದ್ದಕ್ಕೆಲ್ಲ. ಸೊ ಖಂಡಿತವಾಗ್ಲೂ ಲಕ್ಕಿಂದ ಬಂದಿಲ್ಲ, ಎಫರ್ಟ್ ಹಾಕಿ ಬಂದಿದ್ದೇನೆ. ಯಾವುದೇ ಒಂದು ಕೆಲಸ ಅಂತ ಆದಮೇಲೆ, ಅಂದರೆ ಒಂದು ಬಿಸ್ನೆಸ್ ಅಂದಮೇಲೆ ಕಾಂಪಿಟೇಟರ್ಸ್ ತುಂಬಾ ಇರ್ತಾರೆ. ಸೊ ತಾವು ಆಗಲೇ ಹೇಳಿದ್ರಿ. ಸೊ ನಿಮಗೆ ಏನಾದರೂ ಅದರ ಅನುಭವ ಆಗಿದೆಯಾ? ಸೊ ಯಾಕಂದರೆ ತುಂಬಾ ಅಕಾಡೆಮೀಸ್ ಇದೆ, ತುಂಬಾ ಬ್ಯೂಟಿ ಶಾಪ್ಸ್ ಇದೆ. ಸೊ ಅಂಥದ್ರಲ್ಲಿ ನಿಮ್ಮ ಒಂದು ಬ್ಯೂಟಿ ಶಾಪು ಒಂದಿಷ್ಟು ಜನರಿಗೆ ಪರಿಚಯ ಆಗಬೇಕಂದ್ರೆ ನೀವು ಆಗಲೇ ಹೇಳಿದ್ರಿ ಸ್ಟ್ರಗಲ್ ಇದ್ದೇ ಇರುತ್ತೆ. ಸೊ ಆ ಥರದ್ದು ಏನಾದರೂ ನಿಮಗೆ ಅನುಭವ ಆಗಿದೆಯಾ ಮ್ಯಾಮ್? ಅಂದರೆ ನನಗೆ ಯಾರೂ ಸಮಸ್ಯೆ ಅಂತ ಯಾರೂ ಮಾಡಿಲ್ಲ ಇಷ್ಟರ ತನಕನೂ. ಮತ್ತು ಏನು ಗೊತ್ತಾ, ನಾನು ಹೇಗಂದರೆ ನನ್ನ ಕೆಲಸ ಆಯಿತಾ, ನಾನಾಯಿತು. ನಾನು ಇನ್ನೊಬ್ಬರ ಪ್ರೊಫೈಲೂ ನೋಡಲ್ಲ, ಅಥವಾ ಇನ್ನೊಬ್ರು ಏನು ಮಾಡ್ತಿದ್ದಾರೆ ಅಂತಲೂ ನೋಡಲ್ಲ. ಅವರಿಗೆ ಎಷ್ಟೇ ಸ್ಟೂಡೆಂಟ್ ಇದ್ರೂ ನನಗೇನೂ ಆಗಲ್ಲ. ನಾನು ಇಷ್ಟೇ ಅಂದ್ಕೊಳ್ಳೋದು. ಹೇಗಂದರೆ ನನಗೆ ಬರೋವಂಥ ಸ್ಟೂಡೆಂಟ್ಸ್ ಖಂಡಿತವಾಗ್ಲೂ ನನಗೇ ಬರ್ತಾರೆ. ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ನನಗದು ಬೇಡ.
ನಾನು ಆ ಥರ ಅನ್ಕೊಳ್ಳೋಳು. ಹಾಗಾಗಿ ನಾನು ಈ ಮಂಗಳೂರಲ್ಲಿ ಸುಮಾರು ಅಕಾಡೆಮೀಸ್ ಇದೆ. ಬಟ್ ನಿಜ ಹೇಳಬೇಕು ಅಂದರೆ ನಾನು ಯಾವ ಅಕಾಡೆಮಿನೂ ನೋಡೋದಕ್ಕೆ ಹೋಗಲ್ಲ. ಯಾಕೆಂದರೆ ನನಗೆ ಬಂದರೆ ನನ್ನನ್ನು ಇಷ್ಟಪಟ್ಟು ಬರೋರಿಗೆ ನಾನು ಒಳ್ಳೆ ಎಜುಕೇಷನ್ ಹೇಳ್ಕೊಡ್ತೇನೆ ಅಂತ. ಕೆಲವೊಂದು ನಿಮಗೆ ಗೊತ್ತಿರ್ತದೆ, ಕೆಲವೊಂದು ಸ್ಟೂಡೆಂಟ್ಸ್ ಇಲ್ಲಿ ಬಂದಿರ್ತಾರೆ, ಅವ್ರು ಹೇಳ್ತಾರೆ ಮ್ಯಾಮ್ ಸುಮಾರು ಅಕಾಡೆಮಿನ ನಾವು ಸರ್ಚ್ ಮಾಡಿದ್ವಿ, ನೋಡಿದ್ವಿ, ನಿಮಗೆ ಅದರಲ್ಲಿ ಇದು ಬೆಸ್ಟ್ ಅಂತ ಅನಿಸ್ತು, ಅದಕ್ಕೆ ಇಲ್ಲಿ ಬಂದ್ವಿ ಅಂತ ಹೇಳ್ತಾರೆ. ಅದು ಖುಷಿ ಆಗ್ತದೆ. ನಾನು ಆವಾಗಲೂ ಕೇಳಲ್ಲ, ಸ್ಟಾರ್ಟಿಂಗ್ ಬಂದಾಗಲೂ ನಾನು ಕೇಳಲ್ಲ ಯಾವ ಅಕಾಡೆಮಿನ ಕೇಳಿದ್ರಿ, ಯಾವುದು ಅಂತ ಕೇಳಲ್ಲ. ಹೋಗ್ತಾ ಹೋಗ್ತಾ ಅವರೇ ಹೇಳ್ತಾರಲ್ವಾ ಮ್ಯಾಮ್ ನಾವು ಈ ಅಕಾಡೆಮಿನ ನೋಡಿದ್ವಿ, ಬಟ್ ನಮಗೆ ಇಲ್ಲಿ ಬರಬೇಕು ಅಂತ ಆಯಿತು ಅಂತ. ಆ ಥರ ನಾನು ಅಂದರೆ ಹೇಳೋದಾದರೆ ನನ್ನ ಸ್ಟೂಡೆಂಟ್ಸ್ ಆಯಿತು, ನಾನಾಯಿತು, ನಾನು ಹೊರಗಡೆ ಅಷ್ಟು ಮಿಂಗಲ್ ಎಲ್ಲ ಕಮ್ಮಿ, ನನ್ನ ಪಾಡಿಗೆ ನಾನು ಆ ಥರ ಇರೋದು. ಸೊ ನನಗೆ ಆ ಥರ ಏನು ಸಮಸ್ಯೆ ಆಗಲಿಲ್ಲ. ಓಕೆ ಮ್ಯಾಮ್, ತಮ್ಮ ಒಂದು ಅಕಾಡೆಮಿಗೆ ಬಂದಂಥ ಹೊಸ ಸ್ಟೂಡೆಂಟ್ ಅಂತ ತಾವು ಹೇಗೆ ರಿಸೀವ್ ಮಾಡ್ತೀರಾ, ಅಂದರೆ ಹೇಗೆ ಕಲಿಸ್ತೀರಾ ಅವ್ರಿಗೆ ಸ್ಟಾರ್ಟಿಂಗಲ್ಲಿ? ಅಂದರೆ ಎಲ್ಲರೂ ಆಲ್ಮೋಸ್ಟ್ ಝೀರೋ ನಾಲೆಜಿಂದಾನೇ ಬಂದಿರ್ತಾರೆ. ಯಾರು ಕೂಡ ಅಂದರೆ ಸ್ವಲ್ಪ ಇವಾಗ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಪಾರ್ಲರ್ ಇರ್ತದೆ, ಪಾರ್ಲರ್ ಕೋರ್ಸೇ ಬೇರೆ, ಮೇಕಪ್ ಕೋರ್ಸೇ ಬೇರೆ. ಪಾರ್ಲರ್ ಇದ್ದವರು ಬಂದಿರ್ತಾರೆ, ಇನ್ನು ಏನೂ ಗೊತ್ತಿಲ್ಲದೆ ಝೀರೋ ನಾಲೆಜಿಂದ ಬಂದಿರ್ತಾರೆ. ಸೊ ಅವ್ರನ್ನ ಒಂದು ಅಟ್ಲೀಸ್ಟ್ 90% ಆದರೂ ನಾನು ರೆಡಿ ಮಾಡಿ ಕಳಿಸ್ಬೇಕು. ಅದು ನನ್ನ ಜವಾಬ್ದಾರಿ. 100% ಖಂಡಿತವಾಗ್ಲೂ ಆಗಲ್ಲ, ಅದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು ಅಲ್ವಾ. ಇವಾಗ ನಾನು ಕೂಡ ಕಲಿತು ಬರುವಾಗ 100% ಆಗಿ ಬರಲ್ಲ. ಸೊ ಸ್ಟಾರ್ಟಿಂಗ್ ಬಂದಾಗಲೇ ನಾನು ಹೇಳ್ತೇನೆ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ನಾವು ಕಲಿತೇವೆ ಅಂತ. ನಾನು ಚೆನ್ನಾಗಿ ಕಲಿಸ್ತೇನೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ, ನಾನು 100% ಹಾಕಿ ಕಲಿಸ್ತೇನೆ. ಬಟ್ ಆ ಕಡೆಯಿಂದನೂ ನಿಮ್ಮ 100%, ಆ ಕಡೆಯಿಂದನೂ 100% ಇರಬೇಕು, ಕರೆಕ್ಟ್ ಅಲ್ವಾ. ಇವಾಗ ನಾನು ಖಾಲಿ ಒಬ್ಬಳೇ ಎಫರ್ಟ್ ಹಾಕಿ ಆ ಕಡೆಯಿಂದ ಸ್ಟೂಡೆಂಟ್ಸ್ ಎಫರ್ಟೇ ಹಾಕಿಲ್ಲ ಅಂದರೆ ನಾಳೆ ದಿನ ದೂರೋದು ನನ್ನನ್ನೇ, ಮ್ಯಾಮ್ ಚೆನ್ನಾಗಿ ಹೇಳ್ಕೊಟ್ಟಿಲ್ಲ ಅದಕ್ಕೆ ನಾವು ಚೆನ್ನಾಗಿ ಕಲಿಲಿಲ್ಲ ಅಂತ. ಎರಡು ಸೈಡಿಂದನೂ 100% ಇದೆ ಅಂದಾಗ ಖಂಡಿತವಾಗ್ಲೂ ಆಗ್ತದೆ. ಯಾಕಾಗಲ್ಲ ಅಲ್ವಾ. ನಾನು ಆ ಥರ ಅವ್ರಿಗೆ ಕ್ವಶನ್ ಮಾಡ್ತೇನೆ, ಯಾಕಾಗಲ್ಲ, ನಾನು ಚೆನ್ನಾಗಿ ಹೇಳ್ಕೊಡ್ತೇನೆ ಅಂದರೆ ನೀವು ಚೆನ್ನಾಗಿ ಕಲಿಬೇಕು ಅಂತ. ಸೊ ಚೆನ್ನಾಗಿ ಕಲ್ತ್ಕೊಂಡು ಹೋಗ್ತಾರೆ. ನೀವು ನನ್ನ ಪ್ರೊಫೈಲ್ ನೋಡಿದ್ರು ಗೊತ್ತಾಗ್ತದೆ, ನಾನು ಸ್ಟೂಡೆಂಟ್ಸ್ ಇದ್ದು ಫೈನಲ್ ಎಕ್ಸಾಮ್ ಇದು, ನಾನು ಇವಾಗ ನಾಳೆ ಎಕ್ಸಾಮ್, ಆ್ಯಕ್ಚುಲಿ 14th ಬ್ಯಾಚ್ ಇದು ನಾಳೆ ಎಕ್ಸಾಮ್. ಸೊ ನಾನು ಬರೋದೇ ಇಲ್ಲ. ಸುಮಾರು ಜನರಿಗೆ ಅದರಲ್ಲೂ ಡೌಟ್ ಇದೆ, ಎಲ್ಲೋ ಮ್ಯಾಮೇ ಮಾಡಿ ಕೊಡ್ತಾರೆ ಏನೋ ಫೈನಲ್ ಲುಕ್, ಹೇಗೆ ಆ ಥರ ಬರ್ತದೆ, ಯಾಕೆ ಅಷ್ಟು ಚಂದ ಬರ್ತದೆ ಅಂತ. ನಿಜ ಹೇಳ್ಬೇಕಂದ್ರೆ ನಾವು ಅಷ್ಟು ಪ್ರಾಕ್ಟೀಸ್ ಕೊಡ್ತೇವೆ ಇಲ್ಲಿ, ಅಷ್ಟು ಪ್ರಾಕ್ಟೀಸ್ ಕೊಟ್ಟು ಅಷ್ಟು ಟ್ರೈನ್ ಮಾಡ್ತೇವೆ. ಲಾಸ್ಟಿಗೆ ನಾನು ಹೇಳ್ತೇನೆ, ನಾನು ಯಾವುದೇ ಕಾರಣಕ್ಕೂ ನಾನು ಬರಲ್ಲ, ನೀವೇ ಫೈನಲ್ ಲುಕ್ ಮಾಡಿ ತೋರಿಸ್ಬೇಕು. ಹೇರ್ ಇರಲಿ, ಸಾರಿ ಇರಲಿ, ಮೇಕಪ್ ಇರಲಿ, ಯಾವುದಿದ್ರೂ ಕೂಡ ನೀವೇ ಮಾಡಬೇಕು, ನಾನು ಮಾಡಲ್ಲ. ಆವಾಗ ಮಾತ್ರ ನನಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಯಾಕೆ ಅಂದರೆ ನಾನು ಇಷ್ಟು ಕಳಿಸಿ ಸ್ಟೂಡೆಂಟ್ ಇದೆಲ್ಲವನ್ನು ಮಾಡೋ ಅಂಥ ಕೆಪಾಸಿಟಿ ಇದೆ ಅಲ್ಲ ಅಂತ. ಇಲ್ಲಾಂದರೆ ಇವಾಗ ಮಾಡಿಲ್ಲ ಅಂದರೆ ನಾನು ಹೋಗಿ ಮಾಡಿಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇದು ಸ್ಟೂಡೆಂಟ್ಸ್ ಮಾಡಿದ್ದು ಅಂದರೆ ನಾನು ಫೇಕ್ ಆಗ್ತೇನೆ, ಅಲ್ಲಿ ಸ್ಟೂಡೆಂಟ್ಸು ಫೇಕ್ ಆಗ್ತಾರೆ ಅಲ್ವಾ. ನನಗೆ ಸ್ಟೂಡೆಂಟ್ಸ್ ಬರ್ಬೋದು ಫೇಕಾಗಿ ತೋರಿಸಿ, ಬಟ್ ಅದು ನನಗೆ ಬೇಡ. ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆ ಅಂದರೆ ಅವ್ರ ಹತ್ರನೇ ಮಾಡಿಸ್ತೇನೆ. ನಾನೊಂದು 3 o'clock ಆ ಥರ ಬರ್ತೇನೆ, ಮಾರ್ನಿಂಗ್ ಅವ್ರು 6:30 7ಗೆ ಆ ಥರ ಬರ್ತಾರೆ, ಸ್ಟೂಡೆಂಟ್ಸ್ ಮಾಡೆಲ್ಸ್ ಎಲ್ಲ ಬರ್ತಾರೆ. ನಾನು ಬರೋದೇ ಒಂದು 2:30 3 ಅವ್ರದ್ದು ಫಿನಿಶಿಂಗ್ ಆಗ್ತಾ ಬರುವಾಗ ನಾನು ಬಂದು ನೋಡ್ತೇನೆ. ನೋಡಿ ನಂತರ ಅದನ್ನು ಪೋಸ್ಟ್ ಹಾಕ್ತೇನೆ, ರೀಲ್ಸ್ ಎಲ್ಲ ಹಾಕ್ತೇನೆ. ಸೊ ಅದು ಖುಷಿ ಆಗ್ತದೆ. ಯಾಕಂದರೆ ಒಬ್ರದ್ದು ಕೂಡ ಚೆನ್ನಾಗಾಗಿಲ್ಲ ಅಂತ ಆಗಿರಲ್ಲ, ಎಲ್ರದ್ದು ಚೆನ್ನಾಗಾಗಿರ್ತದೆ. ನೀವು ಬೇಕಾದರೆ ನಾಳೆ ಬನ್ನಿ ನೋಡಿ, ನಿಮಗೆ ಗೊತ್ತಾಗ್ತದೆ ಅವ್ರು ಎಷ್ಟು ಚಂದ ಮಾಡ್ತಾರೆ ಅಂತ. ಹಾಗಾಗಿ ಅಷ್ಟು ಎಫರ್ಟ್ ಹಾಕಿ ಹೇಳ್ಕೊಡ್ತಾರೆ. ಮತ್ತು ಕ್ಲಾಸ್ ಕೂಡ ಹಾಗೇನೆ. ಇವಾಗ ಲಾಸ್ಟ್ ಮಂತ್ 9ಗೆ ಸ್ಟಾರ್ಟ್ ಆಗಿದೆ, ಇವತ್ತು ಡೇಟ್ 16th ಅನಿಸುತ್ತೆ ಅಲ್ವಾ. ಸೊ ಇಷ್ಟು ದಿನ ಆದರೂ ಕೂಡ ನಾನು ಅರ್ಜೆಂಟ್ ಮಾಡಲ್ಲ. ಅಂದರೆ ಲೇಟ್ 35 days ಅಂದರೆ 35 days ಅಂತಲೇ ಕನ್ಸಿಡರ್ ಮಾಡಲ್ಲ. ಅಷ್ಟು ಬೇಗ ನೀವು ಕಲ್ತು ಹೋಗಬೇಕು ಅಂತ ಹೇಳಲ್ಲ, ಜಾಸ್ತಿ ಆದ್ರೂ ಹೇಳ್ಕೊಡ್ತಾನೆ. ಬಟ್ ಒಟ್ಟಿನಲ್ಲಿ ಎಲ್ಲ ಸ್ಟೂಡೆಂಟ್ಸಿಗೂ ಬರಬೇಕು, ಪ್ರತಿಯೊಂದು ಸ್ಟೂಡೆಂಟ್ಸಿಗೂ ಬರಬೇಕು, ಅಷ್ಟು ಎಫರ್ಟ್ ಹಾಕ್ತೇನೆ. ಅದಕ್ಕೆ ಅನಿಸುತ್ತೆ ಮೋಸ್ಟ್ಲಿ ಸ್ಟೂಡೆಂಟ್ಸ್ ಎವ್ರಿ ಮಂತ್ ನನಗೆ ಬುಕ್ ಆಗ್ತಾನೆ ಇರ್ತಾರೆ, ಬರ್ತಾನೆ ಇರ್ತಾರೆ. ಹಾಗೆ ಇಲ್ಲಾಂದರೆ ಕೆಲವೊಂದು ಸರ್ತಿ 3 ತಿಂಗಳು, ಒಂದು ಸರ್ತಿ 4 ತಿಂಗಳು ಆ ಥರ ಸ್ಟೂಡೆಂಟ್ಸ್ ಬರ್ತಾರೆ. ಬಟ್ ನನಗೆ ಯಾವತ್ತೂ ಆ ಥರ ಆಗಲಿಲ್ಲ, ನನಗೆ ಎವ್ರಿ ಮಂತ್ ಸ್ಟೂಡೆಂಟ್ಸ್ ಬುಕ್ ಆಗೇ ಆಗ್ತಾರೆ. ಸೊ ನಾನು ಅಷ್ಟು ಚೆನ್ನಾಗಿ ಕಲಿಸೋದಕ್ಕೆ ಇರ್ಬಹುದೇನೋ, ಬರ್ತಾರೆ ಸ್ಟೂಡೆಂಟ್. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ರೀಲ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ರಿಂದ ಒಂದಿಷ್ಟು ಜನಕ್ಕೆ ಪರಿಚಯ ಆಗ್ತಾ ಇದೆ. ಸೊ ಅದರ ಮುಖೇನವಾಗಿ ಕೂಡ ತಮಗೆ ಬರ್ತಾ ಇದ್ದಾರೆ ಅನ್ಸುತ್ತೆ. ಹೌದು, ಅದರಿಂದನೇ ಬರೋದು. ಜಾಸ್ತಿಯಾಗಿ ನನ್ನ ಈಗ ಪರ್ಸನಲ್ ಪರಿಚಯದಿಂದ ಕಮ್ಮಿ ಯಾರು ಬಂದಿಲ್ಲ ಅನ್ಸುತ್ತೆ, ಒಂದು 2-3 ಜನ ಬಂದಿರ್ಬೋದು. ಆದರೆ ಸೋಷಿಯಲ್ ಮೀಡಿಯಾದಿಂದನೇ ನೋಡಿ ಬಂದಿರೋರೇ ಜಾಸ್ತಿ. ತುಂಬ ದೂರದಿಂದೆಲ್ಲ ಬರ್ತಾರೆ, ಮಡಿಕೇರಿ, ಕುಂದಾಪುರ, ಸಕಲೇಶ್ಪುರ, ಶೃಂಗೇರಿ ಈ ಕಡೆಯಿಂದೆಲ್ಲ PG ಯಲ್ಲೆಲ್ಲ ಇರ್ತಾರೆ, ಇಲ್ಲಿಂದೆಲ್ಲ ಬರ್ತಾರೆ, ಉಡುಪಿ ಈ ಥರ ಎಲ್ಲ. ಖುಷಿ ಆಗ್ತದೆ. ಮಂಗಳೂರು ಇದ್ದವರು ಬರೋದಕ್ಕಿಂತಲೂ ಜಾಸ್ತಿಯಾಗಿ ನನಗೆ ದೂರದಿಂದ ಬರ್ತಾರೆ, ಬೆಳ್ತಂಗಡಿ ಈ ಥರ ಎಲ್ಲ. ಸೊ ತುಂಬ ಲಾಂಗ್ ಜರ್ನಿ ಎಲ್ಲ ಮಾಡ್ಕೊಂಡು ಬರ್ತಾರೆ, ಖುಷಿ ಆಗ್ತದೆ. ಓಕೆ ಮ್ಯಾಮ್, ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಆಗಲೇ ಹೇಳಿದ್ವಿ ಹಲವಾರು ಅಕಾಡೆಮಿ ಇದೆ ಅಂತ. ಸೊ ಕ್ಲೈಂಟ್ ಅವ್ರು ಏನು ಕೇಳ್ತಾರೆ ಅಂದರೆ ಚೀಪಲ್ಲಿ ಬೇಕು ಮೇಕ್ ಓವರ್ ಅಂತ. ಸೊ ಅದು ಹೇಗೆ ಔಟ್ಪುಟ್ ಕೊಡುತ್ತೆ, ಅದು ಅವರಿಗೆ ಅಷ್ಟು ನಾಲೆಜ್ ಇರೋದು. ಸೊ ಆ ಥರದ್ದು ಏನಾದರೂ ಅನುಭವ ಆಗಿದೆ ಮ್ಯಾಮ್? ಆ ಥರ ಕೇಳಿದ್ದಾರೆ, ನಿಮ್ದು ಇಷ್ಟು ಕಾಸ್ಟ್ಲಿ ಇದೆ, ಅವ್ರದ್ದು ಯಾಕೆ ಆ ಥರ ಕಮ್ಮಿ ಅಂತ. ನಾನು ಹೇಳೋದು,
ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಇವಾಗ ಕಮ್ಮಿಗೆ ಮಾಡ್ಬೋದು, ಕಮ್ಮಿ ಪ್ರಾಡಕ್ಟ್ನ ಯೂಸ್ ಮಾಡಿ ಮಾಡ್ಬೋದು. ಅದಕ್ಕೂ ನೀವು ಒಳ್ಳೆ ಪ್ರಾಡಕ್ಟ್ನ ಯೂಸ್ ಮಾಡಿ ಚೆನ್ನಾಗಿ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಇವಾಗ ಸುಮಾರು ಜನ ಹೇಗೆ ಕೇಳ್ತಾರೆ ಅಂದರೆ, ನಮಗೆ ಕಮ್ಮಿಗೆ ಬೇಕು ಆದರೆ ಚೆನ್ನಾಗಿರೋದು ಬೇಕು ಅಂತ. ಬಟ್ ಆ ಥರ ಆಗಲ್ಲಲ್ಲ. ಸೊ ಇಲ್ಲಿ ನಾವು ಪ್ರಾಡಕ್ಟಿಗೆ ಅಷ್ಟಷ್ಟು ಇನ್ವೆಸ್ಟ್ ಮಾಡಿರ್ತೇವೆ. ಒಂದೊಂದು ಪ್ರಾಡಕ್ಟಿಗೆ 6000 8000 ಈ ಥರ ಇರುವಾಗ ನಾವು ಹೇಗೆ ಅವರಿಗೆ ಒಂದು ಮೇಕಪ್ನ 3000 4000ಗೆ ಮಾಡಿ ಕೊಡೋದಕ್ಕಾಗುತ್ತೆ ಅಲ್ವಾ? ಸೊ ಸುಮಾರು ಜನ ಅದೇ ಥರ ಕೇಳ್ತಾರೆ ನೀವು ಹೇಳ್ದಾಗೇನೆ. ಬಟ್ ನಾನು ಹೇಳೋದಿಷ್ಟೇ, ನನ್ನ ಮೇಕಪ್ ಒಂದ್ಸತಿ ನೀವು ಮಾಡಿ ನೋಡಿ, ಅವಾಗ ನಿಮಗೆ ಅನಿಸುತ್ತೆ ಚೆನ್ನಾಗಿದೆ, ಅದು ಕೊಡ್ಬೋದು ಅಂತ ಅನಿಸುತ್ತೆ ಅಂತ. ಸೊ ಕೆಲವೊಂದು ಸತಿ ಕಮ್ಮಿಗೆ ಕೇಳ್ತಾರೆ ಅಂದಾಗ ನಾನೇ ಹೇಳ್ತೀನಿ, ಇಲ್ಲ ಅಷ್ಟು ಕಮ್ಮಿಗೆ ನನಗೂ ಅದು ವರ್ತಿರಲ್ಲ. ಇನ್ನೊಂದು ಏನು ಅಂದರೆ, ನಾವು ಮಿಡ್ ನೈಟೆಲ್ಲ ಎತ್ಕೊಂಡು ಹೋಗ್ತೀವಿ. ಸೊ ಈ ಫೀಲ್ಡೇ ಆ ಥರ ತುಂಬ ಎಫರ್ಟ್ ಹಾಕಬೇಕಾಗ್ತದೆ. ಆಗಿರುವಾಗ ನಾವು 2000 3000ಗೆ ಹೋಗಿ ನಮಗೆ ಏನೂ ವರ್ತಿರಲ್ಲ. ಸೊ ಹಾಗಾಗಿ ನಾನು ಆ ಥರ ಯಾರಾದರೂ ಕೇಳಿದ್ರು ಅಂದರೆ ನಾನು ಹೋಗೋದೇ ಇಲ್ಲ. ನಾನು ಹೇಳ್ಬಿಡ್ತೀನಿ, ನನಗೆ ಅಂದರೆ ಕಮ್ಮಿ ಪ್ರಾಡಕ್ಟ್ ಹಾಕಿ ಅದು ಚೆನ್ನಾಗಿ ಮಾಡೋದೇ ಬರೋದು ನನಗಿಷ್ಟ ಇಲ್ಲ. ಒಳ್ಳೆ ಪ್ರಾಡಕ್ಟ್ನ ಹಾಕಿ ಚೆನ್ನಾಗಿ ಮಾಡಿ ಬರೋದೇ ನನಗಿಷ್ಟ. ಸೊ ಅದು ನಿಮಗೆ ಓಕೆ ಆದರೆ ಮಾಡಿಕೊಡ್ತೀನಿ ಅಂತ. ಹಾಗಾಗಿ ಆ ಥರ ಮಾಡ್ತೀನಿ. ಅವಾಗ ಒಂದು ಮಾತು ಹೇಳಿದರೆ, ಮಿಡ್ ನೈಟಲ್ಲೆಲ್ಲ ಹೋಗಬೇಕಾಗುತ್ತೆ ಅಂತ. ಸೊ ಕೆಲವೊಂದು ಬ್ಯೂಟಿಷನ್ನ ಕಲಿಬೇಕು ಅಂತ ಆಸೆ ಇರುತ್ತೆ ಮಕ್ಕಳಿಗೆ, ಆ್ಯಂಡ್ ಪೇರೆಂಟ್ಸ್ನವ್ರು ಏನು ಮಾಡ್ತಾರೆ, ಸೊ ಅದು ಬೇಡ, ರಿಸ್ಕ್ ಕೆಲಸ ಅಂತ ಒಪ್ಪಲ್ಲ. ಸೊ ಅಂಥವ್ರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ರಿಸ್ಕ್ ಯಾವುದೇ ಒಂದು ವರ್ಕಲ್ಲಾದರೂ ಕೂಡ ಅಥವಾ ಯಾವುದೇ ಒಂದು ಬಿಸ್ನೆಸ್ಸಲ್ಲಾದರೂ ಕೂಡ ರಿಸ್ಕ್ ತಗೊಳ್ಳೇಬೇಕು. ಇವಾಗ ನಾವು ಎಲ್ಲದಕ್ಕೂ ಭಯ ಪಡ್ಕೊಂಡು ಹೆದರ್ಕೊಂಡಿದ್ರೆ ನಾವು ಮುಂದೆ ಹೋಗಲಿಕ್ಕೆ ಆಗಲ್ಲ. ನಾವು ಹೆದರೋದಕ್ಕಿಂತ ಭಯ ಪಡೋದಕ್ಕಿಂತ ಇವಾಗ ಆರ್ಡ್ರಿಗೆ ಹೋಗ್ತಾನಂದ್ರೆ ನಾನು ಒಬ್ಬಳೇ ಹೋಗಲ್ಲ. ನಂದು ಫ್ರೆಂಡ್ ಇರ್ತಾರೆ, ಅವ್ರನ್ನ ಕರ್ಕೊಂಡೇ ಹೋಗೋದು. ಏನೇ ಆರ್ಡರ್ ಇದ್ರೂ ಕೂಡ, ನನಗೆ ಬುಕಿಂಗ್ಸ್ ಇದ್ರೂ ಕೂಡ ನಾನು ಒಬ್ಬಳೇ ಹೋಗಲ್ಲ. ಒಂದು ಸ್ಟೂಡೆಂಟ್ಸ್ನ ಕರ್ಕೊಂಡು ಹೋಗ್ತೇನೆ ನನ್ನೊಟ್ಟಿಗೆ. ಮತ್ತು ನನ್ನೊಟ್ಟಿಗೆ ಯಾವಾಗಲೂ ಬರೋವಂಥ ನನ್ನ ಫ್ರೆಂಡ್ ಇರ್ತಾರೆ, ಅವ್ರನ್ನೇ ಕರ್ಕೊಂಡು ಹೋಗೋದು ನಾನು. ಸೊ ಹಾಗಾಗಿ ಭಯ ಇಲ್ಲ. ಯಾಕಂದರೆ ಈಗ ಒಬ್ಬೊಬ್ಬರೇ ಹೋಗೋದಂದರೆ ಭಯ ಅಂತ ಇರ್ಬೋದು. ಇವಾಗ ಯಾರಾದರೂ ನಮ್ಮೊಟ್ಟಿಗೆ ಇದ್ದಾರೆ ಅಂದರೆ ಭಯ ಪಡಬೇಕು ಅಂತ ಇಲ್ಲ ಅಲ್ಲ. ಸೊ ನಾನು ಆ ಥರ ಹೇಳಿ, ಸುಮಾರು ಜನ ಹೌದು ಹೆದರ್ತಾರೆ, ಮಿಡ್ ನೈಟ್ ಹೋಗಬೇಕು ಎಲ್ಲಾದರೂ ರಿಸ್ಕಾ ಅಂತ. ರಿಸ್ಕ್ ಇಲ್ಲ ಅಂತ ಅನಿಸುತ್ತೆ ನನಗೆ. ಅಂದರೆ ನಿದ್ದೆ ಎಲ್ಲ ಹೋಗ್ತದೆ ನಿದ್ದೆ ಮಾಡಲಿಕ್ಕೆ, ಹೆಲ್ತ್ ಸ್ವಲ್ಪ ಅಪ್ಸೆಟ್ ಎಲ್ಲ ಆಗ್ಬೋದು. ಆದರೆ ರಿಸ್ಕ್ ಇಲ್ಲ. ಅದು ಮಾಡಿ ಬಂದ ನಂತರ ನಿಮಗೆ ಸಿಗೋವಂಥ ಖುಷಿನೇ ಬೇರೆ. ಇವಾಗ ಅವ್ರನ್ನ ಚಂದ ಮಾಡಿ ನೀವು ಅದು ನೋಡ್ತಿರಲ್ಲ. ಇವನ್ ನಾನು ಇಲ್ಲಿ ಡೆಮೋ ಮಾಡಿದಾಗ ಅಥವಾ ಆರ್ಡ್ರಿಗೆ ಹೋದಾಗ ಅವರ ಮುಖದಲ್ಲಿ ಒಂದು ನಗು ಬರ್ತದಲ್ಲ, ಎಲ್ಲ ರೆಡಿ ಆದ ನಂತರ, ಅದು ರಿಯಲ್ ನಮಗೆ ಸಿಗೋವಂಥ ಖುಷಿ. ದುಡ್ಡು ಅವ್ರು ಎಷ್ಟೇ ಕೊಡಲಿ, ಬಟ್ ರಿಯಲ್ ಖುಷಿ ಏನು ಗೊತ್ತಾ, ಅವ್ರೊಂದು ಚೆನ್ನಾಗಾಯ್ತು ಅಂತ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಸೊ ತಮಗೆ ಒಂದು ಕಷ್ಟ ಅನಿಸಿದೆ ಮ್ಯಾಮ್, ದೂರ ದೂರ ಎಲ್ಲ ಇರುವಾಗ, ಆರ್ಡರ್ ಇರುವಾಗ? ಕಷ್ಟ ನಾನೇನು ಗೊತ್ತಾ, ನನಗೆ ಕಷ್ಟ ಅಂತ ಅನ್ಸೋದಕ್ಕಿಂತ ನಾನು ಅದನ್ನು ಇಷ್ಟಪಡ್ತೀನಿ. ಸೊ ಹಾಗಾಗಿ ನನಗೆ ಅದು ಕಷ್ಟ ಅಂತ ಅನ್ಸಲ್ಲ. ಯಾವತ್ತು ನಾನು ಸ್ಟೂಡೆಂಟ್ಸಿಗೂ ಹೇಳೋದಷ್ಟೇ, ನಾನು ಹೇಳೋದೇನು ಗೊತ್ತಾ, ನೀವು ಒಂದು ಕೆಲಸನ ಇಷ್ಟಪಡಿ, ನಿಮ್ಗೆ ಯಾವುದು ಕಷ್ಟ ಅಂತ ಅನ್ಸಲ್ಲ. ನೀವು ಕಷ್ಟ ಅಂತ ಅಂದ್ಕೊಂಡ್ರೆ ಅದು ನಿಮಗೆ ಕಷ್ಟ ಅಂತಲೇ ಫೀಲ್ ಆಗ್ತಾ ಇರ್ತದೆ. ನಿಮ್ಮ ಮೈಂಡಲ್ಲೂ ಅದೇ ಇರ್ತದೆ, ಇದು ಕಷ್ಟ ಆಗ್ತಾ ಇದೆ, ಬೇರೆ ನೋಡುವ ಅಂತ. ನನಗೆ ಬೇರೆ ಥಾಟೇ ಬರಲಿಲ್ಲ. ಈ ಫೀಲ್ಡಿಗೆ ಬಂದಲ್ಲ ಇವತ್ತಿನ ತನಕನೂ ನನಗೆ ಬೇರೆ ಮಾಡುವ ಅಂತ ಒಂದು ಚೂರು ಥಾಟ್ ಬರಲಿಲ್ಲ, ಇದರಲ್ಲೇ ಹೋಗುವ ಅಂತ. ಸೊ ಹಾಗಾಗಿ ನಾನು ಇಷ್ಟಪಟ್ಟು ಮಾಡ್ತೇನೆ. ಸೊ ಹಾಗಾಗಿ ನನಗೆ ಇದು ಕಷ್ಟ ಅಂತ ಅನಿಸ್ಲಿಲ್ಲ. ಆ್ಯಂಡ್ ನಾನು ಆಗಲೇ ಇಲ್ಲಿಗೆ ಬರುವಾಗ ನಾನು ಅಂದ್ಕೊಂಡು ಬಂದಿದ್ದೆ, ಮ್ಯಾಮ್ ಅಂದರೆ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಇರ್ಬೋದು, ಸ್ಟೂಡೆಂಟ್ ಜೊತೆ ಹೇಗೆಲ್ಲ ಇರ್ತಾರೆ ಅಂತ. ಬಟ್ ನೀವಿಲ್ಲಿ ಸ್ಟೂಡೆಂಟ್ ಜೊತೆ ಫ್ರೆಂಡ್ಲಿ ಆಗಿದ್ರಿ. ಸೊ ಈ ಥರ ನಿಮ್ಮ ಒಂದು ಕೆರಿಯರ್ ಮುಂದುವರಿಯುತ್ತವೆ? ನಾನು ಇದೇ ಥರ ಇರೋದು. ಅದೇ ಸುಮಾರು ಜನ ಹೇಳ್ತಾರೆ, ಅಂದರೆ ನೀವು ಈ ಥರ ಇದ್ದೀರಾ ಅಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ ನಮಗೆ ಅಂದರೆ ಅಂದ್ಕೊಂಡಿರಲ್ಲ ನೀವು ಇಷ್ಟು ಫ್ರೆಂಡ್ಲಿ ಆಗಿರ್ತೀರಾ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಕ್ಕಿಂತನೂ ಜಾಸ್ತಿಯಾಗಿ ನೀವು ಕ್ಲಾಸಲ್ಲಿ ಇರ್ತೀರಾ ಅಂತ. ಈವನ್ ಹೇಳಬೇಕಂದ್ರೆ ನಾನು ಊಟನೂ ಸ್ಟೂಡೆಂಟ್ಸ್ ಜೊತೆ ಇಲ್ಲಿ ಕೂತ್ಕೊಂಡೇ ಮಾಡೋದು, ಸಪ್ರೇಟ್ ಏನೂ ಹೋಗಿ ಮಾಡಲ್ಲ, ಇಲ್ಲೇ ಒಟ್ಟಿಗೆ ಕೂತ್ಕೊಂಡೇ ಎಲ್ಲ ಮಾಡೋದು. ಆ ಥರ ಅಂದರೆ ಏನು ಅಂದರೆ ಅವ್ರು ಬೇರೆ ನಾನು ಮೇಡಮ್ಮು ಅವ್ರ ಸ್ಟೂಡೆಂಟ್ಸ್ ಆ ಥರ ಯಾವತ್ತೂ ಟ್ರೀಟ್ ಮಾಡಲಿಲ್ಲ. ನಾನು ಅವ್ರ ಥರನೇ ಇರ್ತೇನೆ. ಬಟ್ ಎಜುಕೇಷನ್ ಏನು ಸ್ಟ್ರಿಕ್ಟಾಗಿ ಹೇಳ್ಕೊಡ್ಬೇಕು ಅದನ್ನು ಹೇಳ್ಕೊಡ್ತಾನೆ. ಅದರ ಹೊರಗಡೆ ಬಂದರೆ ನಾನು ಇದೇ ಥರ ಇರೋದು. ನೀವೇ ನೋಡಿದ್ರಿ ಬರುವಾಗ, ನಾನು ಇದೇ ಥರ ಇರೋದು. ಸೊ ಅದರಲ್ಲಿ ಏನು ಫೇಕ್ ಆಗಿ ಏನೂ ಇಲ್ಲ. ಇವಾಗ ಕೆಲವೊಬ್ರಿಗೆ ಅನಿಸ್ಬೋದು ಫೇಕ್, ಇದು ರಿಯಲ್ ಅಲ್ಲ, ರಿಯಲ್ ಆಗು ಹೀಗೆ ಇರ್ತಾರಂತ ಅನಿಸ್ಬೋದು. ಬಟ್ ನಾನು ಇರೋದೇ ಹೀಗೆ. ಯಾರು ಏನೇ ಹೇಳಿದ್ರು, ಈಗ ಸೋಷಿಯಲ್ ಮೀಡಿಯಾಗೋಸ್ಕರ ಮಾಡ್ತಾಳೆ, ಅದಕ್ಕೋಸ್ಕರ ಅಂದರೆ ಫಾಲೋವರ್ಸಿಗೋಸ್ಕರ ಮಾಡ್ತಾಳೆ ಅಂದರೆ ಇಲ್ಲ, ನಾನು ಇರೋದೇ ಹೀಗೆ. ಅದಕ್ಕೆ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋನೂ ಹಾಕಿದ್ದೆ. ನೀವು ಒಂದು ಸರ್ತಿ ನನ್ನ ಜೊತೆ ಮಾತಾಡಿ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಏನು ಅಂತ. ಇವಾಗ ಒಂದಿನ ಫೇಕಾಗಿ ಮಾಡ್ಬೋದು ಅಥವಾ 2 ದಿನ ಫೇಕಾಗಿ ಮಾಡ್ಬೋದು. ಬಟ್ ನಾನು ಎವ್ರಿ ಮಂತ್ ಇದೇ ಥರ ಇರ್ತೀನಿ ಅಂದರೆ ಅದು ಫೇಕ್ ಆಗಲ್ಲ.
ಅಲ್ವಾ? ಇವಾಗ ಒಂದಿನ ನಾಟಕ ಮಾಡ್ಬೋದು, 2 ದಿನ ನಾಟಕ ಮಾಡ್ಬೋದು. ನಾನು ಪ್ರತಿ ಮಂತು ಇದೇ ಥರ ಇರ್ತೀನಿ, ಏನು ಚೇಂಜ್ ಆಗಲ್ಲ. ಸೊ ಹಾಗೆ ತಮ್ಮ ಒಂದು ಅಕಾಡೆಮಿಯಲ್ಲಿ ಏನೆಲ್ಲ ಪ್ಯಾಕೇಜಸ್ ಇದೆ ಮ್ಯಾಮ್ ಯಾರಿಗಾದ್ರೂ ಕಲಿಬೇಕಾದ್ರೆ? ಮೇಕಪ್ ಕೋರ್ಸ್ ಹೇಳ್ಕೊಡ್ತೇವೆ. ಕಂಪ್ಲೀಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೇಕಪ್ ಇರ್ತದೆ. ಹೇರ್ ಸ್ಟೈಲಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್ ಹೇಳ್ಕೊಡ್ತೇನೆ. ಆಮೇಲೆ ಸಾರಿ ಡ್ರೇಪಿಂಗ್, ಸಾರಿ ಬಾಕ್ಸ್ ಫೋಲ್ಡಿಂಗ್, ಪಫಿ ಪ್ಲೀಟ್ಸ್ ಇವಾಗ ಟ್ರೆಂಡಿಂಗಲ್ಲಿರುವಂಥದ್ದು. ಆಮೇಲೆ ನೇಲ್ ಆರ್ಟ್ ಕೋರ್ಸ್ನ ನಾವು ಕಾಂಪ್ಲಿಮೆಂಟ್ರಿ ಆಗಿ ಹೇಳ್ಕೊಡ್ತೇವೆ. ಅಂದರೆ ಅದಕ್ಕೆ ಅವ್ರೇನು ಪೇ ಮಾಡಬೇಕು ಅಂತ ಇಲ್ಲ. ಇದು ಏನು ಪ್ಯಾಕೇಜ್ ಇದೆ ನೋಡಿ, ಅದರೊಟ್ಟಿಗೆ ಅವರು ತಗೊಳ್ಬೋದು. ಅವರಿಗೆ ಅದಕ್ಕೂ ಕೂಡ ನಾವು ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡ್ತೇವೆ. ಪ್ಲಸ್ ಅವರು ಬೇಸಿಕ್ ಟು ಅಡ್ವಾನ್ಸ್ ಏನು ಕೋರ್ಸ್ ಮಾಡ್ತಾರೆ ಅದಕ್ಕೂ ಕೂಡ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡ್ತೇವೆ. ಎಷ್ಟು ತಿಂಗಳ ಮ್ಯಾಮ್ ದಿನಗಳು ಎಷ್ಟು? 35 ಡೇಸ್ ಕೋರ್ಸ್ ಇರ್ತದೆ. ಆದ ನಂತರ ನಾವು ಎಕ್ಸ್ಟ್ರಾ 35 ಡೇಸ್ ಅಂತ ಇಡ್ತೇವೆ. ಅದಕ್ಕೆ ಅವ್ರು ಏನು ಫೀಸ್ ಪೇ ಮಾಡ್ಲಿಕ್ಕಿರಲ್ಲ, ಅದು ಅವರ ಎಕ್ಸ್ಪೀರಿಯನ್ಸಿಗೋಸ್ಕರ. ಮತ್ತು ನನ್ನ ಜೊತೆ ಅವರು ಕೆಲಸ ಮಾಡಿದ್ದಾರೆ ಅಂತ ಅದಕ್ಕೂ ಕೂಡ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತೇವೆ. ಇಂಟರ್ನ್ಶಿಪ್ಪಿಗೆ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಅಂತ. ಸೊ ಅವರಿಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ. ಒಂದು ಎಲ್ಲೋ ಅವರು ಕ್ಲಾಸಲ್ಲಿ ಯಾವುದಾದ್ರೂ ಕ್ಲಾಸ್ಗೆ ರಜೆ ಹಾಕಿ ಮಿಸ್ ಆಗಿದ್ರೆ ಸೆಕೆಂಡ್ ಟೈಮ್ ಅವರಿಗೆ ನನ್ನ ಕಡೆಯಿಂದ ಒಂದು ಮತ್ತೆ ಕಲಿಯುವಂಥ ಒಂದು ಇದು ಅವಕಾಶನ ಮಾಡಿಕೊಡ್ತೇನೆ ಆ ಥರ. ಅಂಡ್ ಇನ್ನೊಂದು ತಮ್ಮ ಕಡೆಯಿಂದ ಸಿಹಿ ಸುದ್ದಿ ಇದೆ, ಹೌದು, ಅದನ್ನ ಹೇಳ್ಬೋದು? ಸೊ ನೆಕ್ಸ್ಟ್ ಮಂತಲ್ಲೇ ನಮ್ಮದು ಹೊಸ ಶಾಪ್ ಓಪನ್ ಆಗ್ತಿದೆ. ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನದೊಂದು ದೊಡ್ಡ ಆಸೆ ಅಂತಲೇ ಹೇಳ್ಬೋದು, ಕನಸು ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಅದೇ ಬರ್ತಾರೋ ಇಲ್ವಾ ಅಂತ ಮಾಡಿರೋವಂಥ ಶಾಪ್ ಇದು. ನಾನು ಇಷ್ಟು ರೀಚ್ ಆಗ್ತೇನೆ ಅಂತಲೂ ನಂಗೆ ಗೊತ್ತಿರಲಿಲ್ಲ. ಸೊ ಸುಮ್ಮನೆ ದೊಡ್ಡಕ್ಕೆ ಹೋಗಿ ಇನ್ವೆಸ್ಟ್ ಮಾಡಿ ಲಾಸ್ ಆಗೋದು ಬೇಡ ಅಂತ ನೀವೇ ನೋಡ್ತಿದ್ದೀರಾ, ಸಣ್ಣದಾಗಿ ನಾನು ಓಪನ್ ಮಾಡಿರುವಂಥದ್ದು. ಇವಾಗ ಜನಗಳ ಇಷ್ಟು ಪ್ರೀತಿ ಸಿಕ್ಕಿದೆ, ಇಷ್ಟು ಇಷ್ಟಪಡ್ತಿದ್ದಾರೆ, ಹಾಗಾಗಿ ನಾನು ಒಂದು ಸ್ಟೆಪ್ ಮುಂದಕ್ಕೆ ಹೋಗಿದ್ದೀನಿ. ಅದೇ ಶಾಪ್ ಓಪನಿಂಗ್ ಇದೆ, ಖುಷಿ ಆಗ್ತಿದೆ. ಅನ್ಕೊಂಡ ಇರಲಿಲ್ಲ. ಸುಮಾರು ಜನ ಇವಾಗ ಸುಮಾರು ವರ್ಷ ಸ್ಟ್ರಗಲ್ ಮಾಡ್ತಾರೆ, 4 years 5 years, ಬಟ್ ನಾನು 2 yearsಲ್ಲೇ ಇಷ್ಟು ಬೇಗ ರೀಚ್ ಆಗಿದ್ದೀನಿ. ಅದು ಖುಷಿ ಆಗ್ತದೆ. ನೆಕ್ಸ್ಟ್ ಮಂತ್ ಓಪನಿಂಗ್ ಇದೆ, ಬರಬೇಕು ನೀವು ಕೂಡ. ನಿಮ್ಮ ಈ ಒಂದು ಜರ್ನಿಯಲ್ಲಿ ತಮಗೆ ಒಂದು ರೋಲ್ ಮಾಡೆಲ್ ಅಂತ ಯಾರಾದರೂ ಇದ್ದಾರಾ? ರೋಲ್ ಮಾಡೆಲ್ ಅಂದರೆ ನನ್ನ ಅಮ್ಮನೇ. ಅವರ ಕಷ್ಟಗಳನ್ನ ನೋಡ್ಕೊಂಡು ಬಂದಿರೋದಕ್ಕೆ ಇವತ್ತು ನಾನು ಈ ಥರ ಇರೋದು. ಅವ್ರು ಸುಮಾರು ಕಷ್ಟನ ನೋಡಿದ್ದಾರೆ. ಅಂದರೆ ನನಗೆ ಬುದ್ಧಿ ಬಂದಿರೋದ್ರಿಂದ ನಾನು ನೋಡಿರೋ ಪ್ರಕಾರ ತುಂಬ ಕಷ್ಟಪಟ್ಟಿದ್ದಾರೆ. ನಮಗೋಸ್ಕರ, ಮಕ್ಕಳಿಗೋಸ್ಕರ, ಮಕ್ಕಳು ಚೆನ್ನಾಗಾಗಬೇಕು ಅಂತ ತುಂಬ ಅಂದರೆ ತುಂಬ. ಎಲ್ಲೂ ಕೂಡ ನಾನು ಹೇಳ್ಕೊಳ್ಳಲ್ಲ. ಅಂದರೆ ನನಗೆ ಹೇಗಾಗುತ್ತೆ ಅಂದರೆ, ಇಷ್ಟರ ತನಕನೂ ನಾನು ಲಾಸ್ಟ್ ಟೈಮು ಅವರು ಇಂಟರ್ವ್ಯೂ ಮಾಡಿದಾಗ ಮಾತ್ರ ನಾನು ಕೆಲವೊಂದು ಓಪನ್ ಆಗಿ ಹೇಳಿದ್ದೇನೆ ಬಿಟ್ಟರೆ, ಅಷ್ಟರ ತನಕ ನಾನು ಎಲ್ಲೂ ಕೂಡ ನನ್ನ ಜರ್ನಿ ಆಗಿರ್ಬೋದು, ನನ್ನ ವಿಷಯ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಅಥವಾ ನಾನು ಕಷ್ಟಪಟ್ಟು ಬಂದಿದ್ದೇನೆ, ಆ ಥರ ಬಂದಿದ್ದೇನೆ, ಈ ಥರ ಬಂದಿದ್ದೇನೆ, ಯಾವತ್ತೂ ಹೇಳ್ಕೊಂಡಿಲ್ಲ. ಯಾಕೆ ಅಂದರೆ ಎಲ್ಲೋ ಅದು ಇವಳು ಸಿಂಪತಿಗೋಸ್ಕರ ಮಾಡ್ತಾಳೆ ಅಂತ ಅನಿಸ್ಬಾರ್ದು. ಎಲ್ಲೋ ನಾನು ರೀಚ್ ಆಗ್ತೇನೆ ಜನಗಳಿಗೆ. ಫಸ್ಟ್ ನಾನು ನನ್ನ ಎಜುಕೇಷನ್ ಏನು ಒಳ್ಳೆ ಕೊಡ್ತೇನೆ ನೋಡಿ, ಅದರಿಂದ ನಾನು ಜನಗಳಿಗೆ ರೀಚ್ ಆಗ್ತೇನೆ. ರೀಚ್ ಆದ ನಂತರ ನಾನು ನನ್ನ ಜರ್ನಿನ ಹೇಳ್ತೇನೆ. ಆಗ ಎಲ್ಲೋ ಬೇರೆಯವರಿಗೆ ಅದು ಅಂದರೆ ನಮ್ಮ ಲೈಫ್ ಕೂಡ ಹೀಗೆ ಇತ್ತಲ್ಲ, ಹೀಗೆ ಆಗ್ಬೋದಲ್ಲ ಅಂತ ಅದೊಂದು ಹೆಲ್ಪ್ ಆಗ್ತದೆ ಅನ್ನೋ ರೀಸನಿಗೆ ಮಾತ್ರ ನಾನು ಓಪನ್ ಆಗಿ ಹೇಳ್ತೇನೆ ಬಿಟ್ಟರೆ, ಇಲ್ಲಾಂದರೆ ನಾನು ಹೇಳೋದೇ ಇಲ್ಲ. ಸ್ಟೂಡೆಂಟ್ಸಿಗೆ ಹೇಳ್ತೇನೆ. ಸ್ಟೂಡೆಂಟ್ಸ್ ಬರ್ತಾರಲ್ಲ, ಬಂದ ತಕ್ಷಣ ನನ್ನ ಜರ್ನಿ ಬಗ್ಗೆ ಹೇಳ್ತೇನೆ. ಯಾಕೆ ಅಂದರೆ ಅವರಿಗೊಂದು ಮೋಟಿವೇಶನ್ ಸಿಗಲಿ, ಇನ್ನೊಬ್ಬರಿಗೆ ನಮ್ಮ ಜರ್ನಿ ಕೇಳಿ ಇನ್ನೊಬ್ಬರಿಗೆ ನಾವು ಯಾಕೆ ಮಾಡಬಾರ್ದು ಅಂತ ಅನಿಸ್ಬೋದಲ್ಲ, ನಾವು ಮಾಡುವ ಅಂತ ಅನಿಸ್ಬೇಕು ಅಂತ ನಾನು ಹೇಳ್ತೇನೆ ಬಿಟ್ಟರೆ, ಇಲ್ಲಾಂದರೆ ನಾನು ಎಲ್ಲೂ ಕೂಡ ನನ್ನ ಜರ್ನಿ ಬಗ್ಗೆ ನಾನು ಹೇಳ್ಕೊಳ್ಳಲ್ಲ. ಯಾಕಂದರೆ ನನಗೆಲ್ಲೋ ಅನಿಸುತ್ತೆ ಸಿಂಪತಿಗೆ ಹೇಳ್ತಾರೆ ಅಂತ. ಇವಾಗ ನಾನು ಹೇಳೋದಕ್ಕೂ ಸ್ಟಾರ್ಟಿಂಗ್ ಹೇಳ್ತಿದ್ರೆ ಹಾಗೆ ಹೇಳ್ತಿದ್ರೇನೋ, ಬಟ್ ಇವಾಗ ನನಗೆ ಗೊತ್ತಿಲ್ಲ ಹೇಗೆ ತಗೊಳ್ತಾರೆ ಈ ಥರ ನಾನು ಹೇಳಿದಾಗ ಅಂತ. ಬಟ್ ನಾನು ಏನೂ ಇಲ್ಲದಾಗ ನಾನು ಹೇಳ್ತಿದ್ರೆ ಖಂಡಿತವಾಗ್ಲೂ ಇದು ಸಿಂಪತಿಗೆ ಇವಳು ಹೇಳ್ತಾಳೆ ಅಂತ ಹೇಳ್ತಿದ್ರೇನೋ. ಬಟ್ ಇವಾಗ ನಾನು ಹೇಳೋ ರೀಸನ್ ಇಷ್ಟೇ, ಇನ್ನೊಬ್ಬರಿಗೆ ಇದು ಹೆಲ್ಪ್ ಆಗಲಿ, ನನ್ನ ಜರ್ನಿ ಇನ್ನೊಬ್ರಿಗೆ ಹೆಲ್ಪ್ ಆಗಲಿ, ಒಳ್ಳೇದಾಗಲಿ ಅಂತ ಅಷ್ಟೇ. ಸೊ ಈ ಒಂದು ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡಿ ತಮ್ಮ ಒಂದು ಜೀವನಕ್ಕೊಂದು ದಾರಿ ಆಗಿದೆ ಮ್ಯಾಮ್. ಸೊ ಹಾಗಿರುವಾಗ ತಮ್ಮ ಮೇಲೆ ತಮಗೊಂದು ಎಷ್ಟು ಹೆಮ್ಮೆ ಇದೆ ಮ್ಯಾಮ್? ತುಂಬ ಅಂದರೆ ತುಂಬ ಖುಷಿ ಇದೆ. ಹೇಳ್ಕೊಳ್ಳೋದಕ್ಕೆ ಆಗಲ್ಲ ನನಗೆ, ಅಷ್ಟು ಖುಷಿ ಇದೆ. ಸುಮಾರು ಸ್ಟ್ರಗಲ್ನ ನೋಡಿ ಬಂದಿರೋದ್ರಿಂದ ಇವಾಗ ಎಲ್ಲೋ ಯಾರ ಹತ್ರನೂ 1 ರೂಪಾಯಿಗೂ ಕೈ ಚಾಚಲ್ಲ, ಅಥವಾ ಯಾರ ಹತ್ರನೂ ಅಥವಾ ಅನ್ಯಾಯ ಮಾಡಿ, ಸಾಲ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ ನಾನು ಬಂದಿರೋದಲ್ಲ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನನ್ನ ದುಡ್ಡಿಂದಲೇ ನಾನು ಇವತ್ತು ಇಲ್ಲಿ ತನಕ ಬಂದಿರೋದು. ಅದು ತುಂಬ ಖುಷಿ ಇದೆ. ತುಂಬ ಅಂದರೆ ಅದೇ ಹೇಳ್ತಾರಲ್ಲ, ಯಾರಾದರೂ ಒಂದು ಗಿಫ್ಟ್ ಕೊಡೋ ಅಂಥ ಖುಷಿಗಿಂತನೂ ನಾವೇ ಅರ್ನ್ ಮಾಡಿ ತಗೊಳ್ಳೋವಂಥ ಖುಷಿ ಬೇರೆನೇ ಇರ್ತದೆ. ಸೊ ಆ ಥರ ಅಷ್ಟು ಖುಷಿ ಇದೆ. ಅದಕ್ಕಿಂತಲೂ ಜಾಸ್ತಿ ನನ್ನ ಅಮ್ಮನಿಗೆ
ಅಕ್ಕನಿಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ನನ್ನ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ಗೆ ತುಂಬ ಅಂದರೆ ತುಂಬ ಖುಷಿ ಇದೆ. ಅವ್ರು ಯಾವಾಗಲೂ ಹೇಳ್ತಾರೆ, ನೀನು ಹೇಗಿದ್ದೆ ಬಟ್ ಇವತ್ತು ಈ ಲೆವೆಲಿಗೆ ಬಂದಿದ್ದೀನಿ, ನಮಗೂ ಒಂದು ಅದು ಹೆಸರು, ನೀನು ಈ ಲೆವೆಲಿಗೆ ಬಂದಿದ್ದೆ ನಿಮ್ಮ ಮಗಳಲ್ವಾ, ನಿನ್ನ ಫ್ರೆಂಡ್ ಅಲ್ವಾ ಅಂತ ಹೇಳ್ತಾರೆ. ಸೊ ತುಂಬ ಅಂದರೆ ತುಂಬ ಖುಷಿ ಇದೆ. ಆ್ಯಂಡ್ ಕೆಲವೊಂದು ಸೆಲೆಬ್ರಿಟಿಗಳಿಗೆ ಮೇಕ್ ಓವರ್ ಎಲ್ಲ ಮಾಡಿದ್ರು. ಹೌದು. ಆ ಒಂದು ಆಪರ್ಚುನಿಟಿ ತಮಗೆ ಹೇಗೆ ಸಿಕ್ಕಿದ್ದು? ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಲ್ಲಿ ಕೋರ್ಸ್ ಮಾಡಿರೋದ್ರಿಂದ ನಾನು ರಾಮಾಚಾರಿ ಸೀರಿಯಲ್ ಒಬ್ಬರು ಅತ್ತಿಗೆ ಇದ್ದರು, ಪುನೀತಾ ಅಂತ. ಅವರು ನಾಳ್ದು ಓಪನಿಂಗಿಗೆ ಬರ್ತೇನೆ ಹೇಳಿದ್ದಾರೆ. ಸೊ ಅವರು ನನಗೆ ಕಾಲ್ ಮಾಡಿದರು. ನಾನು ಮುಂಬೈ ಹೋಗ್ತಾ ಇದ್ದೆ. ಆ ಟೈಮಲ್ಲಿ ಅವರು ಕಾಲ್ ಮಾಡಿದ್ರು. ಅವ್ರಿಗೆ ಮೇಕಪ್ ಮಾಡಿದ್ದೆ ನಾನು. ಎಕ್ಸಾಮ್ ಟೈಮಲ್ಲಿ ಅವ್ರಿಗೆ ಮೇಕಪ್ ಮಾಡಿದ್ದೆ. ಸೊ ಅವ್ರು ನನ್ನ ಮೇಕಪ್ ಎಲ್ಲ ನೋಡಿ ಅವ್ರಿಗೆ ಇಷ್ಟ ಆಗಿತ್ತು. ಹಾಗಾಗಿ ಅವ್ರು ಏನು ಮಾಡಿದರು ಅಂದರೆ, ಕಲರ್ಸ್ ಕನ್ನಡದ್ದು ಒಂದು ಈವೆಂಟ್ ಇತ್ತು ಅವ್ರದ್ದು, ಅನುಬಂಧ ಅವಾರ್ಡ್ ಅಂತ. ಸೊ ಆ ಟೈಮಲ್ಲಿ ಅವರು ನನಗೆ ಕಾಲ್ ಮಾಡಿದರು, ನಿರೀಕ್ಷೆ ಈ ಥರ ಇದೆ, ಬರ್ತೀರಾ ಅಂತ ಕೇಳಿದರು. ಸಿಕ್ಕಿರೋ ಚಾನ್ಸ್ನ ನಾನು ಬಿಡ್ತೀನಾ? ಸೊ ನಾನೇನು ಮಾಡಿದೆ, ಸರಿ ಆಯಿತು ಅಂತ ಹೋದೆ. ಹಾಗೆ ಜರ್ನಿ ಸ್ಟಾರ್ಟ್ ಆಗಿರೋದು. ಸೊ ಆದ ನಂತರ ಬೇರೆ ಸೀರಿಯಲ್ ಆ್ಯಕ್ಟರ್ಸಿಗೂ ಮಾಡಿದ್ದೀನಿ. ಸೊ ಮತ್ತು ಈ ಶಾಪು ಸ್ಟಾರ್ಟಿಂಗ್ ಓಪನಿಂಗ್ ಟೈಮಲ್ಲಿ ಅದ್ವಿತಿ ಅಶ್ವಿತಿ ಅವ್ರನ್ನ ಕರೆಸಿದ್ದೆ. ಅವ್ರು ಬಂದು ಓಪನಿಂಗ್ ಮಾಡಿ ಹೋಗಿದ್ರು. ಸೊ ಖುಷಿ ಇದೆ. ಆಮೇಲೆ ಭುವನ ಅಂತ ಒಬ್ರು ಇದ್ದಾರೆ, ಅವರು ಸೀರಿಯಲ್ ಆ್ಯಕ್ಟರ್. ಸೊ ಅವರಿಗೂ ಮಾಡಿದೆ. ಸುಮಾರು ಜನರಿಗೆ ಮಾಡಿದ್ರು. ಇನ್ನು ಸುಮಾರು ಹೆಸರು ಇದೆ, ಬರ್ತಾ ಇಲ್ಲ ಇವಾಗ. ಸೊ ಶ್ರುತಿ ರಮೇಶ್ ಅವ್ರು ಕೂಡ ಬಂದಿದ್ರು ನಮ್ಮ ಅಕಾಡೆಮಿಗೆ. ಸೊ ಖುಷಿ ಆಗ್ತದೆ. ಇವಾಗ ನಾಳ್ದು ಅವ್ರನ್ನೆಲ್ಲರನ್ನು ಇನ್ವೈಟ್ ಮಾಡಿದ್ದೀನಿ. ಸೊ ಆ ಡೇಟಿಗೆ ಫ್ರೀ ಇದ್ದರೆ ಬರ್ತಾರೆ, ಬನ್ನಿ ಅಂತ. ಸೊ ಅದೇ ಖುಷಿ ಆಗ್ತದೆ. ಹಾಗೆ ಆಗ್ತಾ ಹೋಯಿತು. ಅದು ಕೂಡ ಜನರಿಗೆಲ್ಲೋ ಇಷ್ಟ ಆಯ್ತಾ ಏನೋ, ಇವರಿಗೆಲ್ಲ ಸೆಲೆಬ್ರಿಟೀಸಿಗೆಲ್ಲ ಮೇಕಪ್ ಮಾಡಿದಾರಲ್ಲ ಅಂತ ಅದು ಇಷ್ಟ ಆಗಿರ್ಬೋದು. ಸೊ ಖುಷಿ ಆಗುತ್ತೆ. ಒಂದು ಕಲಿಸುವಾಗ ಒಂದು ಮೈಂಡ್ ಸೆಟ್ ಇರುತ್ತೆ ಅಲ್ವಾ ಮ್ಯಾಮ್, ಈ ಥರನೇ ನಾನು ಕಲಿಸಬೇಕು, ಈ ವೇಯಲ್ಲೇ ನಾನು ಹೋಗಬೇಕು ಅಂತ. ಸೊ ತಾವು ಏನು ಕಲ್ತಿದ್ದೀರಾ ಅದನ್ನು ಇನ್ನೊಬ್ಬರಿಗೆ ಕಲಿಸಬೇಕಾದ್ರೆ ಅದರ ಒಂದು ಪ್ರೆಸೆಂಟೇಷನ್ ಕೂಡ ಮುಖ್ಯ ಆಗುತ್ತೆ. ಸೊ ಅದು ಹೇಗಿರುತ್ತೆ ಮ್ಯಾಮ್? ಏನಾದರೂ ನಿಮ್ಮ ಮೈಂಡ್ ಸೆಟ್ ಇದೆಯಾ ಈ ಥರನೇ ಕಲಿಸಬೇಕು ಅಂತ? ಅಂದರೆ ನಾನು ಎವ್ರಿ ಮಂತ್ ಚೇಂಜಸ್ ಮಾಡ್ತಾ ಹೋಗ್ತೇನೆ. ಈಗ ಈ ಮಂತ್ ನಾನು ಏನು ಕಲಿಸ್ತೇನೆ ಸೇಮ್ ನೆಕ್ಸ್ಟ್ ಮಂತ್ ಕಲಿಸಲ್ಲ, ಅಪ್ಗ್ರೇಡೇ ಆಗ್ತೇನೆ. ಅಂದರೆ ಇನ್ನೂ ಜಾಸ್ತಿ ಎಫರ್ಟ್ ಹಾಕಬೇಕು, ಇನ್ನೂ ಜಾಸ್ತಿ ಏನಾದರೂ ಹೇಳ್ಕೊಡ್ಬೇಕು ಅಂತ. ಇನ್ನೂ ಒಂದು ನೀವು ನನ್ನ ಪ್ರೊಫೈಲ್ ನೋಡೋದಾದರೆ ನಾನು ಜಾಸ್ತಿಯಾಗಿ ಅಪ್ಗ್ರೇಡೇಷನ್ ಮಾಡ್ತಾ ಇರ್ತೇನೆ. ಬೆಂಗಳೂರಿಗೆ ಹೋಗಿ ಅಪ್ಗ್ರೇಡ್ ಆಗ್ತಾ ಇರ್ತೇನೆ. ಯಾಕಂದರೆ ನನಗೆ ಹೊಸತನ ಬರ್ತಾ ಇದ್ದಾಗೇ ಸ್ಟೂಡೆಂಟ್ಸಿಗೆ ಅದು ಹೇಳ್ಕೊಡ್ಬೇಕು. ಇವಾಗ ನಾನು ಒಂದು ಕಡೆ ಕಲಿತೆ ಅಂದರೆ ಅದನ್ನು ಮಾತ್ರ ನಾನು ಹೇಳ್ಕೊಡೋದಲ್ಲ, ಏನು ಹೊಸ್ತು ಬಂದರೂ ಕೂಡ ನನಗೆ ಅದು ಗೊತ್ತಿರಬೇಕು ಹೇಳ್ಕೊಡೋದಕ್ಕೆ. ಹಾಗಾಗಿ ಎವ್ರಿ ಮಂತ್ ನಾನು ಚೇಂಜ್ ಮಾಡ್ತಾ ಹೋಗ್ತೇನೆ. ಇನ್ನು ಈ ಬ್ಯಾಚಿಗೆ ಒಂದು ಹೇರ್ ಸ್ಟೈಲ್ ಇದ್ದರೆ ನೆಕ್ಸ್ಟ್ ಬ್ಯಾಚಿಗೆ ಬೇರೆ ಹೇರ್ ಸ್ಟೈಲ್ ಹೇಳ್ಕೊಡ್ತೇನೆ. ಯಾಕಂದರೆ ಆವಾಗ ಇಂಟರ್ನ್ಶಿಪ್ ಅವ್ರಿಗೂ ಹೆಲ್ಪ್ ಆಗುತ್ತೆ, ಪ್ಲಸ್ ಆ ಸ್ಟೂಡೆಂಟ್ಸ್ಗೂ ನೆಕ್ಸ್ಟ್ ಅವ್ರ ಇಂಟರ್ನ್ಶಿಪ್ಗೆ ಬರುವಾಗ ಅಲ್ಲಿ ಬೇರೆ ಚೇಂಜಸ್. ಈ ಥರ ಚೇಂಜಸ್ ಮಾಡಿ ಮತ್ತೆ ಅಂದ್ಕೊಂಡಿರ್ತೇನೆ ಇದೇ ಥರ ಹೇಳ್ಕೊಡ್ಬೇಕು, ಇಷ್ಟು ಅವ್ರಿಗೆ ಅರ್ಥ ಆಗಬೇಕು. ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಹೇಳ್ಕೊಡ್ಬೇಕು. ಇವಾಗ ಕೆಲವೊಬ್ಬರಿಗೆ ಸುಮಾರು ಕ್ವಶನ್ ಕೇಳಿದಾಗ ಕೋಪ ಬರೋದುಂಟು, ಎಷ್ಟು ಸರ್ತಿ ಕೇಳ್ತಾರೆ ಇವರು ಅಂತ ಬಟ್ ನನಗುಂಟಲ್ಲ, ಕ್ವಶನ್ ಕೇಳೋದಾದ್ರೆ ಇಷ್ಟ. ಯಾರಾದರೂ ಕ್ವಶನ್ ಕೇಳ್ತಾರೆ ಅಂದರೆ ನನಗಿಷ್ಟ ಆನ್ಸರ್ ಮಾಡಲಿಕ್ಕೆ. ನನಗೆ ಗೊತ್ತಿದ್ರೆ, ನನಗೆ ಗೊತ್ತಿಲ್ಲ ಅಂದರೆ ನಾನು ಓಪನ್ ಆಗೇ ಹೇಳ್ತೇನೆ. ಅದರಲ್ಲಿ ನಾನು ಏನು ಮುಜುಗರ ಪಡ್ಕೊಳ್ಳಲ್ಲ. ಅಂದರೆ ನನಗೆ ಗೊತ್ತಿಲ್ಲ ಅಂತ ನನಗೆ ಹೇಳೋದಕ್ಕೆ ಏನೂ ಇಲ್ಲ. ನನಗೆ ಗೊತ್ತಿಲ್ವಾ, ನನಗೆ ಗೊತ್ತಿಲ್ಲ ಹೇಳ್ತೇನೆ. ನನಗೆ ಗೊತ್ತಿದೆಯಾ, ನಾನು ಅದು ಎಷ್ಟು ಸರ್ತಿ ಬೇಕಾದರೂ ಹೇಳ್ಕೊಡ್ತೇನೆ. ಅಷ್ಟಿಷ್ಟ ನನಗೆ. ಸೊ ಒಟ್ಟಿನಲ್ಲಿ ನನಗೆ ಈ ಕೆಲಸ ಅಂದರೆ ತುಂಬ ಇಷ್ಟ. ಸೊ ಈ ಕೆಲಸಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಆ ಥರ. ಆ್ಯಂಡ್ ನಿಮ್ಮ ಇಷ್ಟೊಂದು ಜರ್ನಿಯಲ್ಲಿ ನಿಮಗೆ ಒಂದು ಮರೆಯಲಾಗದ ದಿನ, ಬೆಸ್ಟ್ ಮೂಮೆಂಟ್ ಅಂತ ಏನಾದರೂ ಇದೆಯಾ ಮ್ಯಾಮ್? ಅಂದರೆ ಸೊ ಇಷ್ಟು ಜರ್ನಿ ಉಂಟಲ್ವ, ಹಲವರಿಗೆ ಮೇಕ್ ಓವರ್ ಮಾಡಿದ್ದೀರಿ, ಸೊ ಇಷ್ಟು ಸ್ಟೂಡೆಂಟ್ಗಳಿಗೆ ಕಲಿಸಿದ್ದೀರಿ. ಸೊ ಅದರಲ್ಲಿ ನಿಮಗೆ ಒಂದು ಬೆಸ್ಟ್ ಅನಿಸುವಂಥದ್ದು? ಬೆಸ್ಟ್ ಅಂದರೆ ನನ್ನ ಸ್ಟೂಡೆಂಟ್ಸೇ ನನಗೆ ಬೆಸ್ಟ್. ಯಾಕಂದರೆ ಅವರು ಹೋಗೋವಾಗ ಮೋಸ್ಟ್ ಆಫ್ ದ ಟೈಮ್ ನಾನು ಹತ್ತಿದ್ದೀನಿ. ಇವಾಗ ಎಲ್ರಿಗೂ ಯಾರು ಇವಾಗ ಮೆಂಟರ್ಸ್ ಯಾರು ಅಳೋದು ಸಾಧ್ಯ ಇಲ್ಲ ಅನ್ಸುತ್ತೆ ನನಗೆ. ಬಟ್ ಫೇಕ್ ಆಗಲ್ಲ, ನಿಜವಾಗ್ಲೂ ನನಗೆ ಅವ್ರು ಇಲ್ಲಿಂದ ಹೋಗ್ತಾರೆ ಅಂದಾಗ ನನಗೆ ಬೇಜಾರಾಗುತ್ತೆ. ಒಂದೇ ತಿಂಗಳಾಗಿರ್ಬೋದು ಅದು, ಬಟ್ ನನಗೆ ಅಷ್ಟು ಅಟ್ಯಾಚ್ಮೆಂಟ್ ಇರ್ತದೆ, ಬೇಜಾರಾಗ್ತದೆ. ಇವಾಗ ನಿನ್ನೆ ಕೂಡ ಇವ್ರದ್ದು ಕ್ಲಾಸ್ ಮುಗಿತಾ ಬಂತು, ನಿನ್ನೆ ಕೂಡ ನನಗದು ಎನ್ಸಿ ನಾವು ಅವರು ಹತ್ರ ನಾನು ಅತ್ತೆ. ಅಂದರೆ ಅಷ್ಟು ಬೇಜಾರಾಗ್ತದೆ, ಯಾಕಂದರೆ ಅಷ್ಟು ಹಚ್ಕೊಂಡಿರ್ತೇವೆ. ಸೊ ಅದೇ ಹೇಳೋದಲ್ಲ, ಎವ್ರಿ ಮಂತ್ ನನಗೆ ಸ್ಟೂಡೆಂಟ್ಸ್ ಬಂದು ಹೋಗ್ತಾರಂದರೆ ನನಗದು ಬೇಜಾರು ಆಗ್ತದೆ, ಇನ್ನೊಂದು ಖುಷಿ ಆಗ್ತದೆ. ಯಾಕಂದರೆ ಹೊಸ ಸ್ಟೂಡೆಂಟ್ಸ್ ಬರ್ತಾರೆ, ನನ್ನನ್ನು ಇಷ್ಟಪಡುವಂಥ ಸ್ಟೂಡೆಂಟ್ಸ್ ಬರ್ತಾರಲ್ಲ ಅಂತ. ಸೊ ಅದೇ ನನ್ನ ಸ್ಟೂಡೆಂಟ್ಸೇ ನನಗೆ ಬೆಸ್ಟ್ ಮೂಮೆಂಟ್ಸ್. ಆ್ಯಂಡ್ ಕೊನೆಯದಾಗಿ ಒಂದು ಮೆಸೇಜನ್ನು ಕೊಡುವಂಥದ್ರಿದ್ರೆ ಏನು ಕೊಡ್ತೀವಿ ಮ್ಯಾಮ್, ಏನು ಹೇಳ್ತೀವಿ? ಅದೇ ನಮ್ಮ ಕೈಯಿಂದ ಆಗಲ್ಲ ಅಂತ ನಾವು ಯಾವತ್ತೂ ಅನ್ಕೋಬಾರ್ದು. ಇನ್ನೊಂದು, ನಾವು ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದಕ್ಕೆ ಹೋಗಬಾರ್ದು, ನಮ್ಮ ದಾರಿಯಲ್ಲಿ ನಾವು ಹೋಗಬೇಕು. ನಾನು ಅಷ್ಟೇ ಅನ್ಕೊಳ್ಳೋದು. ಇವಾಗ ಯಾರೋ ಏನೋ ಹೇಳ್ತಾರೆ ಅಂತ ನಾವು ಕೇಳಬಾರ್ದು. ನಿಮಗದು ಬೇಕಾ, ನೀವು ಮಾಡಬೇಕು. ಇಲ್ವಾ, ಸುಮ್ಮನಿರಬೇಕು. ನೀವು ಹೇಗೆ ಅನ್ಕೋತೀರಾ, ಇನ್ನೊಬ್ರು ನಿಮಗೆ ಒಳ್ಳೆಯದನ್ನೇ ಮಾಡ್ತಾರೆ ಅಂತ ನೀವು ಹೇಗೆ ಅನ್ಕೋತೀರಾ?
ಅಲ್ವಾ? ಸೊ ಹಾಗಾಗಿ ನಿಮಗೆ ಏನು ಅನ್ಸುತ್ತೆ ಅದನ್ನ ಅನ್ಕೊಂಡು ನಿಮ್ಮ ಪೇರೆಂಟ್ಸ್ ಹತ್ರ ಕೇಳಿ ಬೇಕಾದ್ರೆ ಸಜೆಷನ್. ಇವಾಗ ಏನಾದರೂ ನಿಮಗೆ ಬೇಕಾ ಅವ್ರ ಹತ್ರ ಕೇಳಿ, ಅವರಿಗೆ ಕನ್ವಿನ್ಸ್ ಮಾಡಿ ನಿಮ್ಮ ದಾರಿಯಲ್ಲೇ ನೀವು ಹೋಗಿ. ಆಗುತ್ತೆ, ಆಗಲ್ಲ ಅಂತ ಯಾವತ್ತೂ ಅನ್ಕೋಬೇಡಿ. ನನ್ನ ಕೈಯಲ್ಲಿ ಇದು ಆಗಲ್ಲ ಅಂತ ಯಾವತ್ತೂ ಅನ್ಕೋಬೇಡಿ. ಇನ್ನೊಂದು ನೆಗೆಟಿವ್ ಹೇಳೋರಿಗೆ ರಿಯಾಕ್ಟ್ ಆಗಬೇಡಿ. ಅವ್ರು ಹೇಳ್ತಾನೆ ಇರಲಿ, ನೀವು ಕೆಲಸದಲ್ಲಿ ಮಾಡಿ ತೋರಿಸಿ. ಸಾಧನೆನ ನಾವು ಬಾಯಲ್ಲಿ ಇವಾಗ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅವ್ರು ಹೇಳಿದ ತಕ್ಷಣ ರಿಯಾಕ್ಟ್ ಆಗಬಾರ್ದು, ಸುಮ್ಮನೆ ಇರಬೇಕು. ಆದ ನಂತರ ಅದನ್ನು ಮಾಡಿ ತೋರಿಸ್ಬೇಕು. ನನ್ನ ಒಂಥರ ವ್ಯಕ್ತಿತ್ವ ಆ ಥರದ್ದು. ನಾನು ಆ ಥರ ಅಂದರೆ ಯಾರೋ ಏನೋ ಹೇಳಿದ್ರು ಅಂದರೆ ಅದಕ್ಕೆ ರಿಯಾಕ್ಟ್ ಆಗಲ್ಲ, ಸುಮ್ಮನೆ ಇದ್ದು ಬಿಡ್ತೀನಿ, ಮಾಡಿ ತೋರಿಸ್ತೇನೆ ಆ ಥರ. ಆ ಥರ ನಾನು ಅನ್ಕೊಳ್ಳೋದೆ ಆ ಥರ. ಸುಮ್ಮನೆ ಯಾಕೆ ಅವರಿಗೆ ನಾನು ಏನೋ ಮಾತಾಡಿ ಅವರಿಗೆ ಹರ್ಟ್ ಆಗೋದಕ್ಕಿಂತ ಅವ್ರು ಆ ಥರ ಹೇಳಿದ್ರಾ, ನಾಳೆ ದಿನ ಅವರಿಗೆ ಅದು ಬೇಜಾರಾಗ್ತದೆ, ನಾನು ಈ ಥರ ಹೇಳ್ಬಾರ್ದಿತ್ತು, ಇವತ್ತು ನೋಡೋಳು ಈ ಥರ ಆದ್ಲು ಅಂತ. ಸೊ ಹಾಗಾಗಿ ನಾನು ಹೇಳೋದು, ಚೆನ್ನಾಗಿ ನಮಗೆ ನಂಬಿಕೆ ಇರಬೇಕು, ನಾವು ಚೆನ್ನಾಗಿ ಮಾಡ್ತೇವೆ ಯಾವುದಾದ್ರು, ಮತ್ತು ನಿಯತ್ತಲ್ಲಿರಬೇಕು. ನಾನು ಅಷ್ಟೇ ಹೇಳೋದು, ನಿಯತ್ತಲ್ಲಿರ್ಬೇಕು. ಇವಾಗ ನಾನು ಏನು ಎಜುಕೇಷನ್ ಕೊಡ್ತೇನೆ ನನಗೆ ಗೊತ್ತಿದೆ ನಾನು ನಿಯತ್ತಲ್ಲಿ ಹೇಳ್ಕೊಡ್ತೇನೆ ಅಂತ. ಸೊ ಅದು ಖುಷಿದೆ. ನಾನು ಅದೇ ಹೇಳೋದು, ನಿಮ್ಮ ಕೈಯಲ್ಲಿ ಆಗುತ್ತೆ ಆಗಲ್ಲ ಅಂತ ಯಾವತ್ತೂ ಅನ್ಕೋಬೇಡಿ ಅಂತ. ಓಕೆ ಮ್ಯಾಮ್, ಹಲವಾರು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಸೊ ಆಗಲೇ ಹೇಳಿದಾಗೆ ಆಗಲ್ಲ ಅಂತ ಯಾರೆಲ್ಲ ಅಂದ್ಕೊಳ್ತಾರೆ, ಸೊ ನಿಮ್ಮ ಒಂದು ಜೀವನ ಅವ್ರಿಗೊಂದು ಪ್ರತ್ಯಕ್ಷ ಉದಾಹರಣೆ. ಸೊ ಶ್ರಮ ಪಟ್ಟರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರಲ್ವ. ಸೊ ನಿಮ್ಮ ಜೀವನವನ್ನು ನೋಡಿ ನಾವೆಲ್ಲರೂ ಕಲಿಬೇಕು. ಆ್ಯಂಡ್ ಹಲವಾರು ವಿಷಯಗಳನ್ನು ಹೇಳಿದ್ರಿ, ತಮ್ಮ ಲೈಫ್ ಜರ್ನಿಯನ್ನು ಹೇಳಿದ್ರಿ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಬಂದಿದ್ದಕ್ಕೆ ಥ್ಯಾಂಕ್ ಯು. ಹಾಯ್, ಎನ್ನ ಪುನರ್ ವೀಕ್ಷಿತಪ್ಪ ಅಂದ ಯಾನ್ ಮುಲ್ಪ ಸೇರೆ ರೀಸನ್ ಪಂಡ ಇನ್ಸ್ಟಾಗ್ರಾಮ್ ಯಾನ್ ಮ್ಯಾಮ್ನ ವೀಡಿಯೋಸ್ ಪೂರ ತೂಂದಿತ್ತೆ ತೂದು ವರ ಪೋಡು ಬಂದು ಏನೊಂದಿತ್ತೆ ಆಂಡ ಪೋರಿಗೆ ಆದಿತ್ತಜಿ ಮಸ್ತ್ ಟೈಮ್ ಹಿಡ್ದು ಎನ್ನದು ಬೊಕ್ಕ ಮ್ಯಾಮ್ ಕಾಲ್ ಮಾಡ್ತಿದ್ದು ಕೇಂಡೇನು ಸುರುಕು ಪಾತ್ರೆಗೆ ಧೈರ್ಯ ಬೈದಿತ್ತಜಿ ಬೊಕ್ಕ ಕಾಲ್ ಮಲ್ತು ಪಾತ್ರೆ ಬೊಕ್ಕ ಮ್ಯಾಮ್ ಎಡ್ಡೆ ಫ್ರೆಂಡ್ಲಿ ಲಕ್ಕ ಪಾತಿರ್ದಿತ್ತಾರೆ ಬೊಕ್ಕ ಜಾಯ್ನ್ ಆಕ ಪಂದು ಮನಸ್ಸು ಹಾಂಡು ಜಾಯ್ನ್ ಆಯೆ ಇತ್ತೆ ಸೇರ್ದು ಆಜಿ ತಿಂಗಳ ಬತ್ತನೆ ನಾನು ಆ್ಯಕ್ಚುಲಿ ಎನ್ನ ಬ್ಯಾಚ್ ಮುಗಿದಳು ಎಂಕ್ ಪಂಡ ಬುಡ್ದು ಬೋರೆಗೆ ಆ ಒಂದು ಜಾತು ಪಂಡ ಮ್ಯಾಮ್ ಮಸ್ತ್ ಶೋಕ್ ಪಂದು ಕೊರ್ಪೇರು ಎಂಕ್ ಪಂಡ ಯಾನು ಕಲ್ತದಾಯಿ ಬೊಕ್ಕಲ್ಲ ಮ್ಯಾಮ್ ಹಿಡ್ದಾದೆ ಎಂಕ್ ಆರ್ಡ್ರ್ ಮಸ್ತ್ ಸಿಕ್ಕಿದಳು ಅವು ಒಂಜಿ ಮಸ್ತ್ ಹೆಮ್ಮೆ ಉಂಡು ಎಂಕ್ ಪಂಡ ಮಸ್ತ್ ಎಡ್ಡೆ ಪಂದು ಕೊರ್ಪೇರು ಯಾನು ಅವು ಪಂಡ್ರಿಗೆ ಆ ಪೂಜಿ ಬಾಲೆ ಪೂರಾಗಿಲ್ಲ ಜಾಯ್ನ್ ಆಲೆ ಎಡ್ಡೆ ಪಂದು ಕೊರ್ಪೇರು ಮ್ಯಾಮ್ ಲೆಕ್ಕ ಓಲ್ಲ ತಿಕ್ಕ ಇರಂದೇನು ಪನ್ಪೆ ದಯಪಣ ಮಸ್ತ್ ಫ್ರೆಂಡ್ಲಿ ಉಲ್ಲೇರು ಎಂಕಲ್ ಒಟ್ಟುಗ್ಲ ಫ್ರೆಂಡ್ಲಿ ಅದು. ನನ್ನ ಹೆಸರು ಅಕ್ಷಿತಾ ಅಂತ. ನಾನು 14th ಬ್ಯಾಚ್ ನಿರೀಕ್ಷಾ ಮ್ಯಾಮ್ನ ಸ್ಟೂಡೆಂಟ್. ನಿರೀಕ್ಷಾ ಮ್ಯಾಮ್ ಹೇಳಬೇಕಂದ್ರೆ ತುಂಬ ಇದೆ, ಹೇಳಲಿಕ್ಕೆ ಆಗದಷ್ಟು. ಅಂದರೆ ಅವರು ಫ್ರೆಂಡ್ಲಿ ತುಂಬ. ನಾವು ರಿಯಲ್ ಆಗಿ ನೋಡೋದಕ್ಕೂ ವಿಡಿಯೋದಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದ್ದಾರೆ. ಯಾಕಂದರೆ ಅವರಲ್ಲಿ ನಾವು ಖಾಲಿ ನಾವು ಎಜುಕೇಷನ್ ಅಲ್ಲದೆ ವ್ಯಕ್ತಿತ್ವ, ನಾವು ಒಬ್ಬರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಎಲ್ಲ ಕಲಿಬೋದು. ತುಂಬ ಸಪೋರ್ಟಿವ್. ನಮಗೆ ಕ್ಲಾಸಲ್ಲಿ ಕೂಡ ಹಾಗೆ ಏನಾದರೂ ಗೊತ್ತಿಲ್ಲ ಅಂದರೂ ಹತ್ತಿರ ಬಂದು ನಿಮಗೆ ಅರ್ಥ ಆಗ್ತಿದೆಯಾ ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದೆ ಅಂತ ಕೇಳಿ ಮಕ್ಕಳೇ ಅಂದು ಪ್ರತಿ ಸಲ ಕೂಡ ಬಂದು ಹೇಳ್ತಾರೆ. ಏನಾದರೂ ಡೌಟ್ಸ್ ಇದ್ದರೆ ಹೇಳಿ ಅಂತ ಪ್ರತಿ ಹಾಗೆ ಅವ್ರಿಗೆ ಖಾಲಿ ಕ್ಲಾಸಲ್ಲಿ ಅಲ್ಲದೆ ನಮಗೆ ಕಾಲ್ ಮಾಡಿ ಬೇಕಾದ್ರೆ ಡೌಟ್ ಇದ್ದರೆ ಕೇಳಿ ಅಂತ ಹೇಳ್ತಾರೆ. ತುಂಬ ಸಪೋರ್ಟಿವ್ ಅವರು. ಹೀಗೆ ರಿಯಲ್ ಆಗಿ ಹೇಗಿದ್ದಾರೆ ಅಂದರೆ ಇಲ್ಲಿ ನಮಗೆ ತುಂಬ ನನಗೆ ಅಂದರೆ ಕಲೀಲಿಕ್ಕೆ ತುಂಬ ಆಪ್ಷನ್ ಇತ್ತು. ಆದರೆ ನಾನು ಇಲ್ಲಿಗೆ ಚಾಯ್ಸ್ ಮಾಡಿ ಬಂದೆ, ಈ ಎಜುಕೇಷನ್ಗೆ ಬರಬೇಕು ಅಂತ ಚಾಯ್ಸ್ ಮಾಡಿ ಬಂದೆ. ಹಾಗೆ ಇಲ್ಲಿ ಕಲ್ತದಕ್ಕೂ ನನಗೆ ಯೂಸ್ಫುಲ್ ಆಯಿತು, ಏನು ನನಗೆ ಲಾಸ್ ಅಂತ ಆಗಲಿಲ್ಲ, ತುಂಬ ಯೂಸ್ ಆಗಿದೆ. ಹಾಗೆ ಎಜುಕೇಷನ್ ಅಂತೂ ಹೇಳಲಿಕ್ಕಿಲ್ಲ, 100% ನಮಗೆ 100% ಹೇಳಿಕೊಡ್ತಾರೆ, ಎಂಥ ಡೌಟ್ ಎಲ್ಲ ಇದ್ದರು. ಹಾಗೆ ಎಲ್ಲರೂ ಯಾರೆಲ್ಲ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಕಲಿಬೇಕಂತ ಇದ್ದೀರಾ, ಈ ನಿರೀಕ್ಷಾ ಮ್ಯಾಮ್ನ ಬ್ಯಾಚ್ ನೆಕ್ಸ್ಟ್ ಸ್ಟಾರ್ಟ್ ಆಗ್ತಿದೆ, ಜಾಯ್ನ್ ಆಗಿ. ತುಂಬ ಒಳ್ಳೆ ಎಜುಕೇಷನ್ ಕೊಡ್ತಾರೆ, ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಕೊಡ್ತಾರೆ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಶ್ರುತಿ ಅಂತೇಳಿ, ನಿರೀಕ್ಷಾ ಮ್ಯಾಮ್ 14th ಬ್ಯಾಚ್ ಸ್ಟೂಡೆಂಟ್. ಆ್ಯಕ್ಚುಲಿ ನಂದು ಬ್ಯಾಕ್ಗ್ರೌಂಡು ಬ್ಯಾಂಕಿಂಗ್, ಬಟ್ ಇವತ್ತೊಂದು ಮೇಕಪ್ ಆರ್ಟಿಸ್ಟ್ ಆಗಿ ಫೈನಲಿ ಕಂಪ್ಲೀಟ್ ಮಾಡ್ತಿದ್ದೇನೆ ಅಷ್ಟೇ. ಸೊ ನಾನು ಇಲ್ಲಿಗೆ ಜಾಯ್ನ್ ಆಗಬೇಕಂತ ಮುಂಚೆ ತುಂಬ ಜನರಲ್ಲಿ ಕೇಳಿದ್ದೆ ನಾನು, ಬಟ್ ಅವರು ಎಲ್ಲರೂ ಏನು ಹೇಳ್ತಿದ್ರು ಅಂದರೆ ನಿಂಗೆ ಆಗಲಿಕ್ಕಿಲ್ಲ, ಕಷ್ಟ ಆಗ್ಬೋದು, ಒಂದು ಏಜ್ ಆಯಿತು, ಮತ್ತು ಇನ್ನೂ ನೀನು ಈ ಫೀಲ್ಡನ್ನು ಚಾಯ್ಸ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅಂತ. ಸೊ ಟ್ರೈ ನೋಡುವ ಅಂತೇಳಿ ಜಾಯ್ನ್ ಆಗಿದ್ದೇನೆ. ಸೊ ಇವತ್ತು ನಾನು ಕೂಡ ಅಂದರೆ ಬೇರೆ ಫೀಲ್ಡಿನವಳು ಕೂಡ ಇವತ್ತು ಮೇಕಪ್ ಇಷ್ಟು ಚೆನ್ನಾಗಿ ಮಾಡ್ಬೋದು, ಇಷ್ಟು ಚೆನ್ನಾಗಿ ಫೈನಲ್ ಲುಕ್ ಬರ್ತದೆ ಅಂತ ಹೇಳಿದರೆ ಅದೆಲ್ಲ ಕ್ರೆಡಿಟ್ ನಾನು ನಿರೀಕ್ಷಾ ಮ್ಯಾಮ್ಗೆ ಕೊಡ್ತೇನೆ.
ಒಂದು ಪಾರ್ಲರಿಂಗ್ ಅಥವಾ ಮೇಕಪ್ ಈ ಫೀಲ್ಡಿಂದ ಬಂದವರನ್ನು ಬೆಳೆಸೋದಕ್ಕಿಂತ ಸಹ ಅವರನ್ನು ರೆಡಿ ಮಾಡೋದಕ್ಕಿಂತಲೂ ನಾನ್ ಫೀಲ್ಡಿಂದ ಬೇರೆ ಫೀಲ್ಡಿಂದ ಬಂದವರನ್ನು ಕೂಡ ಇಲ್ಲಿ ರೆಡಿ ಮಾಡ್ತಿದ್ದಾರೆ. ಸೊ ನನಗೆ ಪ್ರತಿ ಸಲ ನನ್ನಿಂದ ಆಗೋದಿಲ್ಲ ಅಂತ ಹೇಳುವಾಗ ಅವರು ಬಂದು ಸಪೋರ್ಟ್ ಮಾಡಿ ದಾಪುಣು ಮೇಡಮ್ ಆಪುಣು ಅಂತ ಹೇಳಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲ ಕ್ರೆಡಿಟ್ ಮ್ಯಾಮಿಗೇನೆ. ಆ್ಯಂಡ್ ಅದರ ಜೊತೆಗೆ ಯಾರೆಲ್ಲ ಈ ಕೋರ್ಸನ್ನು ಮಾಡಬೇಕು ಅಂತ ಇದ್ದೀರಾ, ಸೊ ನಾನು ಈ ಬ್ಯಾಕ್ಗ್ರೌಂಡು ಬೇರೆ ಬ್ಯಾಕ್ಗ್ರೌಂಡ್ ಅಥವಾ ಬೇರೆ ಫೀಲ್ಡ್ ಅಂತೇಳಿ ಥಿಂಕ್ ಮಾಡೋದು ಬೇಡ. ಸೊ ಎಲ್ಲರೂ ಬಂದು ಜಾಯಿನ್ ಆಗ್ಬೋದು ಮ್ಯಾಮ್. ಆ್ಯಂಡ್ ತುಂಬ ಸಪೋರ್ಟಿವ್ ಇದ್ದಾರೆ ಆ್ಯಂಡ್ ಫ್ರೆಂಡ್ಲಿ ಇದ್ದಾರೆ. ಅದರ ಜೊತೆಗೆ ನಮಗೆ ಕನ್ವಿನ್ಸ್ ಆಗುವ ರೀತಿಯಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎನ್ನ ಪುತ್ರ ಕವಿತಾ ಯಾನೆ ಕಡೆ ಬರ್ತದೆ ಪಂಡ ಯಾನು ಈ ಅಕಾಡೆಮಿನ ಚೂಸ್ ಮಂತನ ದಾಯ ಪಂಡ ಮ್ಯಾಮ್ನ ಮನಸ್ಸು ಮಸ್ತ್ ಎಡ್ಡೆತ್ತನೆ ಪಂಡ ಯಾನು ಆರೇಟ್ ಒಂಜಿ ಕಾಲ್ಡ್ ಪಾತೆರ್ನಾಗಲತ್ತೆ ಮಸ್ತ್ ಶೋಕ್ ಅದು ಪಾತಿರೆ ಪಂಡ ದೇರ್ ತುಂಬ ಏನೊಂಜಿ ಅಕ್ಕ ಬೈದಿತ್ತೇರು ಆರ್ನ ಒಂಜಿ ವರ್ಕ್ ಅವಡು ಮಸ್ತ್ ನೀಟ್ ಆದಿತ್ತನೆ ತೂನಗೆಂಕು ಓಕೆ 8 ಮಂತ್ ದುಂಬು ಬೇರೆ ಅಕಾಡೆಮಿನ ತೂದಿತ್ತೆ ಎಂಕ ಆರು ಎನ್ನ ಅಕ್ಕ ಪೋಯರು ನನಗೆ ಮಸ್ತ್ ಖುಷಿ ಆಂಡ ಮುಲ್ಪ ಆರು ಪಂಡೇರು ಮಸ್ತ್ ಶೋಕ್ ಅದು ಎಂಕ ಪಂಡದು ಕೊರಿಯರು ಇಲ್ಲ ಬತ್ತ ಮುಲ್ಪ ಜಾಯಿನ್ ಆಲ ಎಂಕ ಬುಕ್ಕ ಬೇರೆನ ಬಗ್ಗೆ ಪನ್ನೋಡು ನಂದು ಆಲೇಜಿ ಪಂಡ ಆತ ಎಡ್ಡೆ ಪಂಡದು ಕೊರ್ಪೇರು ಪ್ರತಿ ಒಂಜಿ ವರ್ಕ್ಲ ನಮ್ಮ ಏತ್ ಸರ್ತಿಗೆ ಏನು ಆರಿಗೆ ಒಂಜಿ ಚೂರ್ಲೆ ಬೇಜಾರು ಅಪ್ಪಜಿ ಆತ ಶೋಕ ಪಂಡ ಆತ ನೀಟ್ ಅದು ಬತ್ತು ನಮಕ ಪಂಡದು ಕೊರ್ಪೇರು ಅವು ಹೆಂಗೆ ಒಂಜಿ ಮಸ್ತ್ ಖುಷಿ ಒಂಜಿ ಪಾತೆರ್ನ ವಿಷಯ ಅಡ್ಲ ಅವಡೆ ಏತ ನೀಟದ ಪಾತೆರು ಪಂಡ ನಮಕೊಂಜಿ ಚೂರ್ಲೆ ಬೇಜಾರು ಅಪ್ಪಜಿ ಆತ ಪಂಡ ಪ್ರತಿ ಒಂಜಿಲ್ಲ ಬೇಸಿಕ್ ರೀತಿ ಇದು ಅಡ್ವಾನ್ಸ್ ಇದೆಂಕ್ಲೆ ಎಲ್ಲೇ ಎಕ್ಸಾಮ್ ಉಂಡು ಆತ ಶೋಕ ಪಂಡದು ಕೊಡ್ತಾರೆ ಎಂಕ್ಲಿತ ಎಲ್ಲೇ ಎಕ್ಸಾಮ್ಗೆ ಪ್ರಿಪೇರ್ ಆದ ಅಂಚ ಎಂಕ್ಲಿಗಿತ ಎಲ್ಲೇ ನಾನು ಎಂಕ್ಲಿ ಚೂರ್ದೇನೆ ಪುಣ ಪೋಪುನ ಪಂಡ ಬೇಜಾರ ಒಂದುಂಡು ಆತ ಖುಷಿ ಆಪುಣ ಮಕ್ಳೇನ ಕ್ಲಾಸ್ ನಾನೆಲ್ಲ ಮಸ್ತ್ ಟೈಮ್ ಇಪ್ಪೋಡಾಂಡು ಎಂದು ಪನ್ಪುನ ಒಂಜಿ ಫೀಲ್ ಆವೊಂದುಂಡು ಆತೆ ಪಂಡ. ಹಾಯ್ ಎನ್ನ ಪುದರ್ ನಿವೇದಿತ ಯಾನು ಸುರತ್ ಕಲ್ಡ್ ಬೈದೀನಿ ಯಾನು 13th ಬ್ಯಾಚ್ಗೆ ಜಾಯ್ನ್ ಆದಿತ್ತೆ ಎಂಕೆಲೆಗ್ ಮ್ಯಾಮ್ ಮಸ್ತ್ ಎಡ್ಡೆ ಮಲ್ತ ಪಂಡು ಕೊಡ್ತೇವೆ ಅಂಚನೆ ಇಂಟರ್ನ್ಶಿಪ್ ಉಡ್ಲ ಎಂಕೆಲೆಗ್ ಕೂಡಲ ಜಾಸ್ತಿ ಕಲ್ಪದ್ ಕೊಡ್ತೇರು ಮ್ಯಾಮ್ ಮಸ್ತ್ ಫ್ರೆಂಡ್ಲಿ ಉಳ್ಳೇರು ಅಂಚನೆ ಕಲ್ಪವನ ವಿಷಯ ಮಸ್ತ್ ಎಡ್ಡೆ ಮಲ್ತದ್ದು ಎಂಕೆಲೆ ಓ ಡೌಟ್ಸ್ ಇತ್ತನಲ್ಲ ಎಂಕಲು ಏತು ಸಲ ಕೇಂಡಲ್ಲ ಅವೇನು ಆರು ದಾಲ ಬೇಜಾರು ಮಲ್ಪಂದೆ ಖುಷಿ ಪಂಡು ಕೊರೊಂದುಲ್ಲೇರು ಎಂಕೆಲೆ ಆರು ಮ್ಯಾಮ್ ಉಡ್ದು ಜಾಸ್ತಿ ಒಂಜಿ ಕ್ಲೋಸ್ ಫ್ರೆಂಡ್ ಲಕನೆ ಎಂಕೆಲೆ ತಗೊಂದುಲ್ಲೇರು ಮಸ್ತ್ ಖುಷಿ ಆತನು ಎರೆಗ್ ಪೂರ ಜಾಯ್ನ್ ಆವರುಂಡು ಅಕೊಲ್ ಪೂರ ನಿಗೊನು ಕಣ್ಣು ಮುಚ್ಚಿದಿಡಕ್ಕೆ ಜಾಯ್ನ್ ಆಗೋಲಿ ದಾಯ ಪಂಡ ಆತು ಟ್ರಸ್ಟೆಡ್ ಆರು ನಿಗೆಲ್ಲಿಗೆ ಎಡ್ಡೆ ರಿಸಲ್ಟ್ ಕೊರ್ಪಿಲಕ ಮಲ್ಪೇರು ಮಾತೆರ್ಲ ಇಡೆಗೆ ಜಾಯ್ನ್ ಆಗಲಿ. ಆಲ್ ದ ಬೆಸ್ಟ್ ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಗೃಹ ಶೋಭಾ ವಿಶೇಷ ಕಾರ್ಯಕ್ರಮ ಇಂಥದ್ದು. ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಅತಿಥಿಯ ಜೊತೆ ನಾನು ಸಿಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.